ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಚರ್ಚೆಗೆ ನಿಮಗೆ ಸ್ವಾಗತ. ಇಲ್ಲಿಯವರೆಗೆ ಲೋಕಸಭೆಯ ಬಗ್ಗೆ ನಾವು ತಿಳ್ಕೊಂಡ್ವಿ. ಲೋಕಸಭೆಯ ರಚನೆ, ಅದರ ಅಧಿಕಾರಗಳು, ಕಾರ್ಯಗಳು, ಅದನ್ನು ವಿವರವಾಗಿ ಚರ್ಚೆಯನ್ನು ಮಾಡಿದ್ವಿ. ನಾವು ವಿ ಹ್ಯಾವ್ ಟು ಗೋ ಟು ದಿ ಅದರ್ ಹೌಸ್. ಅದನ್ನು ರಾಜ್ಯಸಭೆ ಅಂತ ಹೇಳ್ತೀವಿ, ಮೇಲ್ಮನೆ ಅಂತ ಕೂಡ ಕರೀತಾರೆ. ರಾಜ್ಯಸಭೆ ಅಂದರೂ ಒಂದೇ, ಮೇಲ್ಮನೆ ಅಂದರೂ ಒಂದೇ. ಇಂಗ್ಲೀಷ್ನಲ್ಲಾದರೆ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಅದನ್ನು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ. ರಾಜ್ಯಸಭಾ, ಕೌನ್ಸಿಲ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಸಭೆ ಅಂತ ಕರೀತಾರೆ. ಕೌನ್ಸಿಲ್ ಆಫ್ ಸ್ಟೇಟ್ಸ್ ಇದು ಇಂಗ್ಲೀಷ್ನಲ್ಲಿ ಬಳಸಿರುವಂಥ ಪದ. ಕನ್ನಡದಲ್ಲಿ ರಾಜ್ಯಸಭೆ, ರಾಜ್ಯಗಳ ಸದನ ಅಂತ ಹೇಳ್ತೀವಿ. ಆಲ್ಸೋ ನೋನ್ ಆ್ಯಸ್ ಮೇಲ್ಮನೆ, ಅಪರ್ ಹೌಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕುರಿತಾದಂಥ ಮಾಹಿತಿ ಆರ್ಟಿಕಲ್ 80, ಸಂವಿಧಾನದ 80ನೇ ವಿಧಿಯಲ್ಲಿ ಅದರ ಬಗ್ಗೆ ವಿವರಗಳನ್ನು ಕೊಡಲಾಗಿದೆ. ಸೊ ಆರಂಭದಲ್ಲಿ ನೀವು ಗಮನಿಸಬೇಕಾದ ಸಂಗತಿ ಏನು ಅಂದರೆ, ವೈ ದಿ ಅಪ್ಪರ್ ಹೌಸ್? ಈ ಮೇಲ್ಮನೆ ಅನ್ನುವಂಥದ್ದು ನಮಗೆ ಯಾತಕ್ಕಾಗಿ ಬೇಕು? ಆಲ್ರೆಡಿ ಕೆಳಮನೆ ಇದೆ, ಲೋಕಸಭೆ ಇದೆ. ಸೊ ಮತ್ತು ಇನ್ನೊಂದು ಸದನ ಯಾಕೆ ಅಂತ ಹೇಳಿದರೆ ಅದಕ್ಕೆ ಕಾರಣಗಳಿವೆ. ದ ಫಸ್ಟ್ ರೀಸನ್ ಈಸ್ ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಬೈಕ್ಯಾಮರಲ್ ಲೆಜಿಸ್ಲೇಚರ್. ಸೊ ನಮ್ಮ ದೇಶದಲ್ಲಿ ದ್ವಿಸದನ ಪದ್ಧತಿಯನ್ನು ನಾವು ಆರಿಸಿಕೊಂಡಿದ್ದೇವೆ. ದ್ವಿಸದನ ಪದ್ಧತಿಯನ್ನು ನಾವು ಆರಿಸಿಕೊಂಡಿರೋದ್ರಿಂದ 2 ಸದನಗಳು ನಮಗಲ್ಲಿ ಇರಲೇಬೇಕು. ಬಿಕಾಸ್ ಯು ಹ್ಯಾವ್ ಆಪ್ಟೆಡ್ ಫಾರ್ ಬೈಕ್ಯಾಮರಲ್ ಲೆಜಿಸ್ಲೇಚರ್. ಅದನ್ನು ಬೈಕ್ಯಾಮರಲಿಸಮ್ ಅಂತಾರೆ. ಬೈ ಅಂದರೆ 2, ಕ್ಯಾಮರಾ ಅಂದರೆ ಸದನ. ದ್ವಿಸದನ ಪದ್ಧತಿ ವ್ಯವಸ್ಥೆಯನ್ನು ನಾವು ಸ್ವೀಕೃತ ಮಾಡಿರೋದ್ರಿಂದ ಅಲ್ಲಿ 2 ಸದನಗಳು ಇರಲೇಬೇಕು. ಕೆಳಮನೆ, ಮೇಲ್ಮನೆ ಅಂತ ಇರಲೇಬೇಕು. ಇಟ್ ಇಸ್ ಕಂಪಲ್ಸರಿ. ಇದು ಒಂದು ಕಾರಣ. ಅದಕ್ಕಿಂತ ಮಹತ್ವವಾದ ಕಾರಣ ಏನು ಅಂದರೆ, ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್. ವೈ ರಾಜ್ಯಸಭಾ? ಯಾಕೆ ರಾಜ್ಯಸಭಾ ಬೇಕು ಅಂತ ಹೇಳಿದರೆ ಅದಕ್ಕೆ 2ನೇ ಕಾರಣ, ವಿ ಹ್ಯಾವ್ ಅಡಾಪ್ಟೆಡ್ ಫೆಡ್ರಲ್ ಸಿಸ್ಟಮ್. ಫೆಡ್ರಲಿಸಮ್ ಅಂತ ಹೇಳ್ತೀವಿ. ಸಂಯುಕ್ತ ವ್ಯವಸ್ಥೆ. ಸಂಯುಕ್ತ ವ್ಯವಸ್ಥೆ. ಸೊ ಭಾರತ ಫೆಡ್ರಲಿಸಮನ್ನು ಅಳವಡಿಕೆ ಮಾಡಿರೋದ್ರಿಂದ ಎಲ್ಲಿ ಫೆಡ್ರಲಿಸಮ್ ಇರುತ್ತೋ ಅಲ್ಲಿ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಒಂದು ಸದನದ ಅವಶ್ಯಕತೆ ಇದೆ. ದೇರ್ ಇಸ್ ಅ ನೀಡ್ ಫಾರ್ ಎ ಹೌಸ್ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ಸ್. ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು. ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯು ನೋ ದ್ಯಾಟ್ ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತೀವಿ. ಇಟ್ ಈಸ್ ಕ್ಲಿಯರ್ ಇನ್ ಆರ್ಟಿಕಲ್ 1. ದ ವೆರಿ ಫಸ್ಟ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅಂಬೇಡ್ಕರ್ ಸೇಸ್ ಇಂಡಿಯಾ, ದಟ್ ಈಸ್ ಭಾರತ್, ಶಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋ ಪದ ಬಳಕೆ ಮಾಡ್ತಾರೆ. ಭಾರತವು ಒಂದು ರಾಜ್ಯಗಳ ಒಕ್ಕೂಟವಾಗಿದೆ ಅಂತ ಆರ್ಟಿಕಲ್ 1ನಲ್ಲಿ ಹೇಳಿರೋದ್ರಿಂದ ಆ ರಾಜ್ಯಗಳ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ, ಎತ್ತಿ ಹಿಡಿಯುವುದಕ್ಕೆ, ಕಾಪಾಡುವುದಕ್ಕೆ ಅದಕ್ಕೊಂದು ಸದನ ಬೇಕಾಗುತ್ತೆ. ಎ ಹೌಸ್ ಈಸ್ ರಿಕ್ವೈರ್ಡ್ ಟು ರೇಸ್ ದ ವಾಯ್ಸ್ ಆಫ್ ದ ಸ್ಟೇಟ್ಸ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ಸ್. ರಾಜ್ಯಗಳ ಧ್ವನಿಯನ್ನು ಅಲ್ಲಿ ಬಿಂಬಿಸಲು, ರಾಜ್ಯಗಳ ಬೇಕು ಬೇಡಿಕೆಗಳನ್ನು ಪ್ರತಿನಿಧಿಸಲು, ರಾಜ್ಯಗಳ ಹಿತಾಸಕ್ತಿಯನ್ನು ಎತ್ತಿ ಹಿಡಿಯಲು, ಕಾಪಾಡಲು ಇನ್ನೊಂದು ಸದನ ಬೇಕಾಗುತ್ತೆ. ಕೇಂದ್ರದ ದುಂಡಾವರ್ತನೆಯನ್ನು, ಕೇಂದ್ರದ ಒಂದು ಪ್ರಾಮಿನೆನ್ಸನ್ನು ಚೆಕ್ಮೇಟ್ ಮಾಡಲಿಕ್ಕೆ ಒಂದು ಸದನ ಬೇಕಾಗುತ್ತೆ. ಎ ಹೌಸ್ ಈಸ್ ರಿಕ್ವೈರ್ಡ್ ಟು ಚೆಕ್ಮೇಟ್ ದ ಡಾಮಿನೇಷನ್ ಬೈ ದ ಸೆಂಟರ್, ದ ಟೆಂಡೆನ್ಸಿ ಆಫ್ ಡಾಮಿನೇಷನ್, ದ ಟೆಂಡೆನ್ಸಿ ಆಫ್ ಓವರ್ ರೈಡಿಂಗ್ ದ ಸ್ಟೇಟ್ಸ್. ರಾಜ್ಯಗಳನ್ನು ಓವರ್ ರೈಡ್ ಮಾಡುವಂಥ, ಸೂಪರ್ಸೀಡ್ ಮಾಡುವಂಥ, ಅಥವಾ ರಾಜ್ಯಗಳ ಮೇಲೆ ಸವಾರಿ ಮಾಡುವಂತಹ, ದಬ್ಬಾಳಿಕೆ ಮಾಡುವಂತಹ ಕೇಂದ್ರದ ನೀತಿ ಅಥವಾ ಧೋರಣೆಯನ್ನು ಚೆಕ್ಮೇಟ್ ಮಾಡಲಿಕ್ಕೆ
ತಡೆಗಟ್ಟಲಿಕ್ಕೆ ಇನ್ನೊಂದು ಸದನ ಬೇಕಾಗುತ್ತೆ. ಸಪೋಸ್ ರಾಜ್ಯಸಭೆ ಇಲ್ಲ ಅಂದರೆ ಏನಾಗುತ್ತೆ, ಕೇಂದ್ರ ಸರ್ಕಾರ ಡಿಕ್ಟೇಟೋರಿಯಲ್ ಆಗಿಬಿಡುತ್ತೆ. ಇಫ್ ದರ್ ಇಸ್ ನೋ ರಾಜ್ಯಸಭಾ, then the central government may become autocratic and dictatorial, and it can sweep a rough shot over the states. ರಾಜ್ಯಗಳ ವಿರುದ್ಧ ಗದಾಪ್ರಹಾರವನ್ನು ಮಾಡುವ ಸಾಧ್ಯತೆ ಇರುತ್ತೆ, ಅವಕಾಶ ಸಿಗುತ್ತೆ. ಆದರೆ ರಾಜ್ಯಸಭೆ ಇದ್ದಾಗ ಏನಾಗುತ್ತೆ, ಅಲ್ಲಿ ರಾಜ್ಯಗಳ ಪ್ರತಿನಿಧಿಗಳು ಬರ್ತಾರೆ. ಇಟ್ ರೆಪ್ರೆಸೆಂಟ್ಸ್ ದ ಸ್ಟೇಟ್ಸ್, ನಾಟ್ ದ ಪೀಪಲ್. ರಾಜ್ಯಸಭೆ ಜನರನ್ನು ಪ್ರತಿನಿಧಿಸಲ್ಲ, ರಾಜ್ಯಗಳ ಪ್ರತಿನಿಧಿ ಅಂತ ಹೇಳ್ತೀವಿ ನಾವು. ರಾಜ್ಯಗಳನ್ನು ಪ್ರತಿನಿಧಿಸುತ್ತದೆ, ಅದಕ್ಕೆ ಅದನ್ನು ರಾಜ್ಯಸಭಾ ಅಂತ ಹೇಳಿದ್ರು. ರಾಜ್ಯಗಳ ಪ್ರತಿನಿಧಿಯಾಗಿ, ರಾಜ್ಯಗಳ ಧ್ವನಿಯಾಗಿ ಅದು ಕೆಲಸ ಮಾಡುತ್ತೆ, ಕಾರ್ಯನಿರ್ವಹಿಸುತ್ತೆ. ಸೊ ಅದನ್ನು ನಾವು ಕ್ರಿಯೇಟ್ ಮಾಡಿದ್ದೇ ಈ ಉದ್ದೇಶಕ್ಕೆ. ಇಟ್ ಈಸ್ ಕ್ರಿಯೇಟೆಡ್ ಫಾರ್ ದಿಸ್ ಪರ್ಪಸ್. ರಾಜ್ಯಗಳ ಪ್ರತಿನಿಧಿಯಾಗಿ, ಧ್ವನಿಯಾಗಿ, ದ ವಾಯ್ಸ್ ಆಫ್ ದ ಸ್ಟೇಟ್ಸ್ ಅಂತ ಹೇಳ್ತೀವಿ. ದ ವಾಯ್ಸ್ ಆಫ್ ದ ಸ್ಟೇಟ್ಸ್, ರಾಜ್ಯಗಳ ಧ್ವನಿ ಯಾವುದು ಅಂತ ಹೇಳಿದರೆ ನಾವು ರಾಜ್ಯಸಭಾ ಅಂತ ಹೇಳ್ತೀವಿ. ಸೊ ರಾಜ್ಯಗಳ ಧ್ವನಿಯಾಗಿ ಅದು ಕೆಲಸ ಮಾಡ್ತದೆ. ರಾಜ್ಯಗಳ ಪ್ರತಿನಿಧಿಯಾಗಿ, ಈಗ ನಮ್ಮ ದೇಶದಲ್ಲಿ ಪ್ರಸ್ತುತ 29 ರಾಜ್ಯಗಳಿವೆ, 29 ಸ್ಟೇಟ್ಸ್. ದ ಲಾಸ್ಟ್ ಒನ್ ಬೀಯಿಂಗ್ ತೆಲಂಗಾಣ. ಹೊಸದಾಗಿ ಸೃಷ್ಟಿಯಾದಂಥ ರಾಜ್ಯ ಅಂದರೆ ತೆಲಂಗಾಣ. ಸೊ 29 ರಾಜ್ಯಗಳ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತೆ. 29 ಸ್ಟೇಟ್ಸ್, 29 ರಾಜ್ಯಗಳ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತೆ. ಇಲ್ಲಿ ಯಾಕೆ ನಾನು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿಲ್ಲ ಅಂದರೆ, ದೇ ಕಮ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್. ಆಲ್ ಯೂನಿಯನ್ ಟೆರಿಟರೀಸ್ ಆರ್ ಕಂಟ್ರೋಲ್ಡ್ ಬೈ ದ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ನೇರ ನಿಯಂತ್ರಣದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಇರೋದರಿಂದ ಅವುಗಳನ್ನು ನಾನಿಲ್ಲಿ ಪ್ರಸ್ತಾಪಿಸಲಿಲ್ಲ. 29 ರಾಜ್ಯಗಳೇನಿವೆ, ಈ ರಾಜ್ಯಗಳ ಪ್ರತಿನಿಧಿ ಯಾರು ಅಂತ ಹೇಳಿದರೆ ರಾಜ್ಯಸಭಾ. ರಾಜ್ಯಸಭಾ ಮೀನ್ಸ್ ದ ಸ್ಟೇಟ್ಸ್ ಆಫ್ ದ ಯೂನಿಯನ್. ಭಾರತದ ಒಕ್ಕೂಟದಲ್ಲಿರುವ ರಾಜ್ಯಗಳ ಒಂದು ಪ್ರತಿನಿಧಿ, ಅದರ ಒಂದು ಧ್ವನಿ ಶಕ್ತಿ ಯಾವುದು ಅಂದರೆ ರಾಜ್ಯಸಭೆ, ರಾಜ್ಯಗಳ ಸಭೆ. ನೋಡಿ, ಶಬ್ದದಲ್ಲೇ ನಿಮಗೆ ಅರ್ಥ ಕ್ಲಿಯರ್ ಆಗುತ್ತೆ. ರಾಜ್ಯಗಳ ಸಭೆಯನ್ನು ರಾಜ್ಯಸಭೆ ಅಂತ ಕರೀತಾರೆ. ಓಕೆ, ಸೊ ಇದು ಅದರ ಅರ್ಥ. ರಾಜ್ಯಸಭೆ ಯಾಕೆ ಬೇಕು ಅಂದರೆ 2 ಪಾಯಿಂಟ್ ಹೇಳಿದ್ರು. ಒಂದು, ದ್ವಿಸದನ. ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ಬೈಕ್ಯಾಮರಲಿಸಮ್. ದ್ವಿಸದನ ಪದ್ಧತಿಯನ್ನು ನಾವು ಸ್ವೀಕಾರ ಮಾಡಿರೋದ್ರಿಂದ ಅಲ್ಲಿ ಕಡ್ಡಾಯವಾಗಿ 2 ಸದನಗಳು ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನೀವು ದ್ವಿಸದನ ಅಂಥೇಳಿ ಒಂದೇ ಲೋಕಸಭೆಯನ್ನು ಮಾತ್ರ ಮಾಡಲಿಕ್ಕೆ ಬರಲ್ಲ. ಯು ಆಟ್ ಟು ಹ್ಯಾವ್ 2 ಹೌಸಸ್ ಬಿಕಾಸ್ ಯು ಹ್ಯಾವ್ ಅಡಾಪ್ಟೆಡ್ ಬೈಕ್ಯಾಮರಲ್ ಸಿಸ್ಟಮ್. ಇನ್ನೊಂದು ಫೆಡ್ರಲಿಸಮ್, ಸಂಯುಕ್ತ ವ್ಯವಸ್ಥೆ ನಮ್ಮಲ್ಲಿದೆ. ಅದೇ ಯಾವ ದೇಶದಲ್ಲಿ ಏಕಾತ್ಮಕ ವ್ಯವಸ್ಥೆ ಇರುತ್ತೆ ಅದಕ್ಕೆ ಯೂನಿಟರಿ ಸಿಸ್ಟಮ್ ಅಂತಾರೆ. ಏಕಾತ್ಮಕ ವ್ಯವಸ್ಥೆ ಇದ್ದಲ್ಲಿ ನೀವು ಮೇಲ್ಮನೆ ಮಾಡುವ ಅವಶ್ಯಕತೆ ಇಲ್ಲ. ದೆರ್ ಇಸ್ ನೋ ನೀಡ್ ಫಾರ್ ಅಪ್ಪರ್ ಹೌಸ್ ವೇರ್ ದ ಗೌರ್ಮೆಂಟ್ ಈಸ್ ಯೂನಿಟರಿ. ಸರ್ಕಾರ ಏಕಾತ್ಮಕವಾಗಿದ್ದರೆ, ಕೇಂದ್ರೀಕೃತವಾದ ಆಡಳಿತ ವ್ಯವಸ್ಥೆ ಇದ್ದರೆ, ಕೇಂದ್ರ ಸರ್ಕಾರ ಮಾತ್ರ ಇದ್ದು ರಾಜ್ಯ ಸರ್ಕಾರಗಳು ಇರಲಿಲ್ಲ ಅಂದರೆ ಅಲ್ಲಿ ನೀವು ಮೇಲ್ಮನೆಯನ್ನು ಮಾಡುವ ಅಗತ್ಯ ಬೀಳೋದೇ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಇಂಗ್ಲೆಂಡ್ ಹ್ಯಾಸ್ ಎ ಯೂನಿಟರಿ ಸಿಸ್ಟಮ್. ಇಂಗ್ಲೆಂಡಲ್ಲಿ ಏಕಾತ್ಮಕ ವ್ಯವಸ್ಥೆ ಇದೆ, ಆದರೂ ಅವರಲ್ಲಿ ಮೇಲ್ಮನೆ ಇದೆ, ಅದನ್ನು ಹೌಸ್ ಆಫ್ ಲಾರ್ಡ್ಸ್ ಅಂತಾರೆ. ಬಟ್ ಇಟ್ ಹ್ಯಾಸ್ ನೋ ಕಂಟ್ರೋಲ್. ಅದು ಕೇವಲ ಹರಟೆಯ ಸದನ ಅಂತ ಹೇಳ್ತೀವಿ, ಶ್ರೀಮಂತರ ಸದನ. ದ ರಿಚ್ ಮ್ಯಾನ್ಸ್ ಹೌಸ್, ದ ಚಿಟ್ ಚಾಟಿಂಗ್ ಚೇಂಬರ್ ಅಂತ ಕರೀತಾರೆ ಅದನ್ನು, ಹೌಸ್ ಆಫ್ ಲಾರ್ಡ್ಸ್. ಇಂಗ್ಲೆಂಡಿನ ಮೇಲ್ಮನೆ. ಅವ್ರಿಗೆ ಯಾವ ಅಧಿಕಾರವೂ ಇಲ್ಲ. ಸುಮ್ಮನೆ ಶ್ರೀಮಂತರು, ಲ್ಯಾಂಡ್ ಲಾರ್ಡ್ಸು, ಬುದ್ಧಿಜೀವಿಗಳು, ಸಾಹಿತಿಗಳು ಇಂಥವ್ರು ಬಂದು ಕೂತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಎದ್ದು ಹೋಗ್ತಾರೆ. ಸೊ ಹೌಸ್ ಆಫ್ ಲಾರ್ಡ್ಸ್ ಅಂದ್ರೇನು, ಅಲ್ಲಿ ಖಾಲಿ ಇದ್ದವರು ಹೋಗಿ ಕೂಡ್ತಾರೆ ಅಂತ ಅರ್ಥ. ಯಾರಿಗೆ ಟೈಮ್ ಇದೆ, ಫ್ರೀ ಇದೆ, ಅಲ್ಲಿ ಹೋಗಿ ಚಾಟ್ ಮಾಡಿ ಬರ್ತಾರೆ ಅನ್ನೋದು ಇಂಗ್ಲೆಂಡಿನಲ್ಲಿ ವಾಡಿಕೆ. ಇಂಗ್ಲೆಂಡಿನಲ್ಲಿ ಎಲ್ಲ ಅಧಿಕಾರ ಇರೋದು ಕೆಳಮನೆಗೆ, ದ ಹೌಸ್ ಆಫ್ ಕಾಮನ್ಸ್, ಸಾಮಾನ್ಯರ ಸದನ ಅಂತ ಕರೀತಾರೆ. ದ ಹೌಸ್ ಆಫ್ ಕಾಮನ್ಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಲೋವರ್ ಹೌಸ್ ಇನ್ ದ ಎಂಟೈರ್ ವರ್ಲ್ಡ್. ಸೊ ಹಾಗಾಗಿ ರಾಜ್ಯಸಭೆ ಯಾಕೆ ಬೇಕು ಅನ್ನುವುದಕ್ಕೆ 2 ಜಸ್ಟಿಫಿಕೇಷನ್. ಒಂದು,
ಬೈಕ್ಯಾಮರಲಿಸಮ್, ಇನ್ನೊಂದು ಫೆಡರಲಿಸಮ್, ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು. ಕೇಂದ್ರದ ದೌರ್ಜನ್ಯ ಅಥವಾ ಕೇಂದ್ರದ ಡಾಮಿನೆನ್ಸು ಪ್ರಾಬಲ್ಯವನ್ನು ತಡೆಗಟ್ಟಲಿಕ್ಕೆ, ಕಡಿವಾಣ ಹಾಕಲಿಕ್ಕೆ ಅಲ್ಲೊಂದು ಚೆಕ್ಮೇಟಿಂಗ್ ವ್ಯವಸ್ಥೆ, ಅದನ್ನು ಸಂತುಲನಗೊಳಿಸುವಂತಹ, ನಿಯಂತ್ರಣಗೊಳಿಸ್ತಕ್ಕಂತಹ ಒಂದು ವೇದಿಕೆ ಬೇಕಾಗುತ್ತೆ. ಅದಕ್ಕೆ ಚೆಕ್ಮೇಟಿಂಗ್ ಅಂತಾರೆ. ಟು ಚೆಕ್ಮೇಟ್ ದ ಡಾಮಿನೆನ್ಸ್ ಆಫ್ ದ ಸೆಂಟರ್, ದ ರಾಜ್ಯಸಭಾ ಈಸ್ ಕ್ರಿಯೇಟೆಡ್. ಆ ಉದ್ದೇಶಕ್ಕಾಗಿ ರಾಜ್ಯಸಭೆಯನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಮಾಹಿತಿ ನಿಮಗೆ ಆರ್ಟಿಕಲ್ 80ನೇ ವಿಧಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದು ರಾಜ್ಯಸಭೆ ಯಾಕೆ ಬೇಕು ಅನ್ನೋದನ್ನು ಹೇಳಿದೆ. ಈ 2 ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಸೊ ಈಗ ಐ ವಿಲ್ ಗೋ ಟು ದ ನೆಕ್ಸ್ಟ್ ಇಶ್ಯೂ, ಹೌ ಇಟ್ ಈಸ್ ಕಂಪೋಸ್ಡ್. ಅದರ ರಚನೆ ಹೇಗಾಗಿದೆ, ಅನ್ನೋದನ್ನು ನೋಡಬೇಕು. ರಾಜ್ಯಸಭೆಯ ರಚನೆ, ಇಲ್ಲಿ ರಾಜ್ಯಸಭೆ ಅಂತ ಬರೀರಿ, ಅದರ ರಚನೆ, ಕಾಂಪೋಸಿಷನ್. ರಚನೆ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಕಾಂಪೋಸಿಷನ್ ಅಂತ ಹೇಳ್ತಾರೆ. ಸೊ ದ ಕಾಂಪೋಸಿಷನ್ ಆಫ್ ದಿ ರಾಜ್ಯಸಭಾ ಹೇಗಾಗಿದೆ ಅನ್ನೋದನ್ನು ನೋಡಬೇಕು. ಸೊ ಅಲ್ಲಿ ಫಸ್ಟ್ ಪಾಯಿಂಟ್ ಏನು, ರಾಜ್ಯಸಭೆಯ ರಚನೆ ಹೇಗಾಗಿದೆ ಅಂದರೆ, ಇಟ್ಸ್ ಎ ಪರ್ಮನೆಂಟ್ ಹೌಸ್. ಇಟ್ ಈಸ್ ಎ ಪರ್ಮನೆಂಟ್ ಹೌಸ್. ರಾಜ್ಯಸಭೆ ಅನ್ನುವಂಥದ್ದು ಇದೊಂದು ಶಾಶ್ವತವಾದ ಸದನ. ಇದನ್ನು ಡಿಸಾಲ್ವ್ ಮಾಡಲಿಕ್ಕೆ ಬರಲ್ಲ, ಶಾಶ್ವತ ಸದನ ಅಂತ ಹೇಳ್ತೀವಿ. ಕೆನಾಟ್ ಬಿ ಡಿಸಾಲ್ವ್ಡ್. ಇದನ್ನು ರಾಷ್ಟ್ರಪತಿಗಳು ಯಾವುದೇ ಸಂದರ್ಭದಲ್ಲಿ ಡಿಸಾಲ್ವ್ ಮಾಡಲಿಕ್ಕೆ ಬರಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಇಟ್ ಕೆನಾಟ್ ಬಿ ಡಿಸಾಲ್ವ್ಡ್. ಅದನ್ನು ವಿಸರ್ಜನೆ ಮಾಡುವಂತಿಲ್ಲ, ವಿಸರ್ಜನೆ ಮಾಡಲು ಬರುವುದಿಲ್ಲ, ವಿಸರ್ಜನೆ ಮಾಡಲು ಸಾಧ್ಯವಿಲ್ಲ. ಎಲ್ಲಿವರೆಗೆ ಭಾರತ ಇರುತ್ತೋ ಅಲ್ಲಿವರೆಗೆ ರಾಜ್ಯಸಭೆ ಇರುತ್ತೆ. As long as there is India, there shall be Rajya Sabha, and President has no power to dissolve the House. ಲೋಕಸಭೆ ಆದರೆ ಡಿಸಾಲ್ವ್ ಮಾಡ್ಬೋದು, 5 ವರ್ಷಕ್ಕೊಮ್ಮೆ ಡಿಸಾಲ್ವ್ ಆಗುತ್ತೆ. ಅದರ ಅವಧಿ ಮುಗಿದ ಕೂಡಲೇ ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ, ಮತ್ತು ಚುನಾವಣೆ ನಡೆಯುತ್ತೆ, ಹೊಸ ಲೋಕಸಭೆ ಬರುತ್ತೆ. ಆದರೆ ರಾಜ್ಯಸಭೆ ಹಾಗಲ್ಲ, ಇಟ್ಸ್ ಎ ಪರ್ಮನೆಂಟ್ ಹೌಸ್. ಅದೊಂದು ಶಾಶ್ವತವಾದ ಸದನ. ಒಮ್ಮೆ ಸ್ಥಾಪನೆ ಆದರೆ ಅದಕ್ಕೆ ವಿಸರ್ಜನೆ ಅನ್ನೋದೇ ಇಲ್ಲ. ಇಟ್ಸ್ ಆನ್ ಗೋಯಿಂಗ್ ಹೌಸ್. ಇಟ್ ಕ್ಯಾನ್ ನೆವರ್ ಬಿ ಡಿಸಾಲ್ವ್ಡ್ ಬೈ ದ ಪ್ರೆಸಿಡೆಂಟ್. ಹಾಗಾಗಿ ಇದರ ಅಧಿಕಾರ ಅವಧಿ ಕೂಡ ಹೇಗೆ ಮಾಡಿದ್ದಾರೆ ಅಂದರೆ, ಅದರ ಅಧಿಕಾರ ಅವಧಿಯನ್ನು ಹೇಗೆ ಮಾಡಿದ್ದಾರೆ ಅಂದರೆ, ಟರ್ಮ್ ಆಫ್ ಆಫೀಸ್ 6 years. ಟರ್ಮ್ ಆಫ್ ಆಫೀಸ್ 6 years, 6 ವರ್ಷಗಳು. ಟರ್ಮ್ ಆಫ್ ಆಫೀಸ್ ಈಸ್ 6 years. ಅದರ ಅವಧಿ, ಅಧಿಕಾರಾವಧಿ 6 ವರ್ಷಗಳು. ಪ್ರತಿ 2 ವರ್ಷಕ್ಕೊಮ್ಮೆ, ಎವ್ರಿ 2 years, ಪ್ರತಿ 2 ವರ್ಷಕ್ಕೊಮ್ಮೆ 1/3 of the members retire. 1/3 of the members retire. ಮೆಂಬರ್ಸ್ ರಿಟೈರ್ ಅಂದರೆ ಅದರ ನಿರಂತರತೆಯನ್ನು ಕಾಪಾಡಲಿಕ್ಕೆ ಎವ್ರಿ 2 years, ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು, 1/3 of the members retire. 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆಗೆ ನಿವೃತ್ತರಾಗ್ತಾರೆ. ಹಾಗೆ ಮಾಡೋದ್ರಿಂದನೇ ಅದರ ನಿರಂತರತೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿರಂತರತೆ, ಕಂಟಿನ್ಯೂವಿಟಿ. ಯಾಕೆ ಇದನ್ನು ಮಾಡಿದ್ದಾರೆ ಅಂದರೆ, ಕಂಟಿನ್ಯೂವಿಟಿ ಆಫ್ ದಿ ಹೌಸ್. ಕಂಟಿನ್ಯೂವಿಟಿ ಆಫ್ ದ ಹೌಸ್, ಆ ಸದನ ಮುಂದುವರಿಬೇಕು. ಕಂಟಿನ್ಯೂ ಆಗಬೇಕು ಅಂದರೆ ಹಳೆ ಮೆಂಬರ್ಗಳು ರಿಟೈರ್ಡ್ ಆಗ್ತಿರಬೇಕು, ಹೊಸ ಮೆಂಬರ್ಗಳು ಬರ್ತಿರಬೇಕು. ದ ಓಲ್ಡ್ ಮೆಂಬರ್ ಶುಡ್ ಎಕ್ಸಿಟ್, ದ ನ್ಯೂ ಮೆಂಬರ್ ಶುಡ್ ಟೇಕ್ ಎಂಟ್ರಿ. ಇಟ್ಸ್ ಕಾಲ್ಡ್ ಕಂಟಿನ್ಯೂವಿಟಿ ಆಫ್ ದ ಹೌಸ್. ಸದನದ ನಿರಂತರತೆ, ಮುಂದುವರಿಯುವಿಕೆಯನ್ನು ಕಾಪಾಡಿಕೊಳ್ಳಲು ಪ್ರತಿ 2 ವರ್ಷಕ್ಕೊಮ್ಮೆ 1/3 ರಾಜ್ಯಸಭಾ ಸದಸ್ಯರು ನಿವೃತ್ತರಾಗ್ತಾರೆ. ಹಾಗಾಗಿ ರಾಜ್ಯಸಭೆಗೆ ನಡೆಯುವಂಥ ಚುನಾವಣೆಯನ್ನು ಬೈಎನಿಯಲ್ ಎಲೆಕ್ಷನ್ಸ್ ಅಂತ ಕರೀತಾರೆ. ಬೈಎನಿಯಲ್ ಎಲೆಕ್ಷನ್ಸ್, ರಾಜ್ಯಸಭೆಗೆ ನಡೆಯುವ ಚುನಾವಣೆಯನ್ನು
ಬೈಎನಿಯಲ್ ಎಲೆಕ್ಷನ್ ಅಂತ ಹೇಳ್ತಾರೆ. ದ್ವೈವಾರ್ಷಿಕ ಚುನಾವಣೆಗಳು, ದ್ವೈವಾರ್ಷಿಕ ಚುನಾವಣೆ ಅಂದರೆ ಚುನಾವಣೆಗಳು 2 ವರ್ಷಕ್ಕೊಮ್ಮೆ ನಡೆಯುತ್ತೆ. ದ್ವೈವಾರ್ಷಿಕ ಚುನಾವಣೆ ಆಗುತ್ತೆ ರಾಜ್ಯಸಭೆಗೆ ಪ್ರತಿ 2 ವರ್ಷಕ್ಕೊಮ್ಮೆ, ಎವ್ರಿ 2 ಇಯರ್ಸ್, ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀತವೆ. ದ್ವೈವಾರ್ಷಿಕ ಚುನಾವಣೆ ಅಂದರೆ ಬೈಎನಿಯಲ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಬೈ ಅಂದರೆ 2, ಎನಿಯಲ್ ಅಂದರೆ ವರ್ಷ. ಬೈಎನಿಯಲ್ ಅಂದರೆ 2 ಇಯರ್ಸ್. ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆಗಳು ರಾಜ್ಯಸಭೆಗೆ ನಡೆಯುತ್ತೆ. ಕಾರಣ ಅದರ ಮುಂದುವರಿಕೆಯನ್ನು ಮಾಡ್ಕೊಂಡು ಹೋಗಬೇಕು, ನಿರಂತರತೆಯನ್ನು ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟು ಎಲ್ರಿಗೂ ಕಾಡುವಂಥದ್ದು. ಫಸ್ಟ್ ಟೈಮ್ ಬ್ಯಾಚ್ ಆದವ್ರಿಗೆ ಅವ್ರಿಗೆ 6 ವರ್ಷ ಹೇಗೆ ಸಿಗುತ್ತೆ? ಹೌದಲ್ವಾ? ಫಸ್ಟ್ ಟೈಮ್ ಬ್ಯಾಚಿಗೆ ಯಾರು ಬರ್ತಾರೆ ಅವ್ರಿಗೆ 6 ವರ್ಷ ಸಿಗಲ್ಲ, ಎಲ್ಲರಿಗೂ ಸಿಗಲ್ಲ. ಯಾಕೆ ಅವ್ರಿಗೆ 6 ವರ್ಷ ಕೊಡಲೇಬೇಕು ಅಂದರೆ ನೀವು ಈ ಚೈನನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕಾಗಲ್ಲ. ಇಟ್ಸ್ ಕಾಲ್ಡ್ ದ ಚೈನ್ ಆಫ್ ಕಂಟಿನ್ಯೂವಿಟಿ. ಆ ಒಂದು ನಿರಂತರತೆಯ ಸರಪಳಿಯನ್ನು ನೀವು ಮೇಂಟೈನ್ ಮಾಡಬೇಕು ಅಂದರೆ ಮೊದಲ 2 ಬ್ಯಾಚ್ಗಳಲ್ಲಿ ಅವರಿಗೆ ಪೂರ್ತಿ ಟರ್ಮನ್ನು ಕೊಡಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ಕೊಡ್ತೀನಿ. ದ ಚೈನ್ ಆಫ್ ಕಂಟಿನ್ಯೂವಿಟಿ ಅಂತಾರದಕ್ಕೆ. ಆ ಚೈನ್ ಆಫ್ ಕಂಟಿನ್ಯೂವಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಚೈನನ್ನು ಉಳಿಸಿಕೊಳ್ಳುವುದಕ್ಕೆ ಹೇಗೆ? 1950ಯಲ್ಲಿ 1950ರಲ್ಲಿ ಎಲ್ಲ ಸದಸ್ಯರು ಆಯ್ಕೆಯಾದರು. ಎಲ್ಲ 232 ಸದಸ್ಯರು ಆಯ್ಕೆಯಾದರು. ಓಕೆ, ಅದನ್ನು ಫಸ್ಟ್ ಬ್ಯಾಚ್ ಅಂತಾರೆ. ಫಸ್ಟ್ ಬ್ಯಾಚ್ 1950ರಲ್ಲಿ ಫಸ್ಟ್ ಬ್ಯಾಚು ಮೆಂಬರ್ಸ್ಗಳು ಆಯ್ಕೆಯಾದಾಗ ಅಲ್ಲೇನು ಮಾಡಿದರು, 1952ಗೆ ಅಂದರೆ 2 ವರ್ಷ ಆದಮೇಲೆ 1/3 ಮೆಂಬರ್ಸ್ ರಿಟೈರ್ಡ್. 1/3 ಮೆಂಬರ್ಸ್ ರಿಟೈರ್ಡ್. ಇದು ಭಾಳ ಇಂಪಾರ್ಟೆಂಟು. 1952 ಬಂಧುಗಳೇ 1/3 ಸದಸ್ಯರು ಈ ಬ್ಯಾಚಲ್ಲಿರೋರು ನಿವೃತ್ತರಾಗಿಬಿಟ್ರು. ಅಂದ್ರೆ ಅರ್ಥ ಏನು? ಅವ್ರಿಗೆ 2 ವರ್ಷ ಸಿಕ್ತು. 1952ನಲ್ಲಿ ಯಾರು ರಿಟೈರ್ಡ್ ಆದರೂ ಅವರಿಗೆ ಕೇವಲ 2 ವರ್ಷ ಮಾತ್ರ ಅವಕಾಶ ಇತ್ತು, ಅನಿವಾರ್ಯ. ಬಿಕಾಸ್ ಯು ಹ್ಯಾವ್ ಟು ಸೆಟ್ ದ ಚೈನ್. ನೀವು ಆ ಚೈನನ್ನು ಸ್ಟಾರ್ಟ್ ಮಾಡಬೇಕು. ಆ ಸ್ಟಾರ್ಟ್ ಮಾಡಬೇಕಾದಾಗ ಇವರು ಅದಕ್ಕೆ ಸಹಕಾರ ತ್ಯಾಗವನ್ನು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನೆಕ್ಸ್ಟ್ 1954 ಬಂದಾಗ 1954 ಬಂದಾಗ ಮತ್ತೆ 1/3 ಮೆಂಬರ್ಸ್ ರಿಟೈರ್ಡ್, ನಿವೃತ್ತರಾದರು. ಮತ್ತು ಅವ್ರು ನಿವೃತ್ತ ಹೊಂದಿದರು. ಆವಾಗ ಅವ್ರಿಗೇನಾಗಿತ್ತು, 4 ವರ್ಷ ಸಿಕ್ತು. ದೇ ಗಾಟ್ 4 ಇಯರ್ಸ್. 54ರಲ್ಲಿ ಯಾರು ರಿಟೈರ್ಡ್ ಆದರೂ ಅವ್ರು 4 ವರ್ಷ ಇದ್ದರು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ 56 ಬಂದಾಗ, 56 ಬಂದಾಗ ಮತ್ತೆ 1/3 ಜನ ಹೋಗ್ತಾರೆ. ಅವರು ದೇ ಕಂಪ್ಲೀಟೆಡ್ 6 ಇಯರ್ಸ್. ಅವ್ರಿಗೆ 6 ವರ್ಷ ಕರೆಕ್ಟಾಗಿ ಸಿಕ್ತು. 56 ಅಂದರೆ 3ನೇ ಬ್ಯಾಚ್ ಅದು. ಇದು ಫಸ್ಟ್ ಬ್ಯಾಚು. ಫಸ್ಟ್ ಬ್ಯಾಚ್ನವ್ರು ಹೊರಗೆ ಬಂದರು. ಸೆಕೆಂಡ್ ಬ್ಯಾಚು, ಥರ್ಡ್ ಬ್ಯಾಚ್. ನೆಕ್ಸ್ಟ್ 56ರಿಂದ ಏನಾಯಿತು, ದ ಸೈಕಲ್ ಈಸ್ ಸೆಟ್. 56ನೇ ಇಸ್ವಿಯಿಂದ ಆ ಒಂದು ಸೈಕಲ್, ಸರಪಣಿ ಅಂತಾರೆ ಅದಕ್ಕೆ, ದ ಸೈಕಲ್ ಆಫ್ ಕಂಟಿನ್ಯೂವಿಟಿ, ಅದು ಸೆಟ್ ಆಯಿತು. ಆವಾಗ 56ರಲ್ಲಿ ರಿಟೈರ್ಡ್ ಆದವರು 6 ವರ್ಷ ಕಂಪ್ಲೀಟ್ ಮಾಡಿದರು. ಆವಾಗ ಯಾರು ಬರ್ತಾರೆ ಅವ್ರಿಗೆ 6 ವರ್ಷ ಕರೆಕ್ಟಾಗಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 52ರಲ್ಲಿರೋರು ಏನು 54ರಲ್ಲಿದ್ದಾರೆ, ಅವ್ರು 58ರಲ್ಲಿ ರಿಟೈರ್ಡ್ ಆಗ್ತಾರೆ, ಅವ್ರಿಗೆ 6 ವರ್ಷ ಸಿಗುತ್ತೆ. ಸೊ ದಿಸ್ ಈಸ್ ಅ ಲಾಜಿಕ್. ಸೊ ಭಾಳ ಜನರಿಗೆ ಈ ಲಾಜಿಕ್ಕು ಅರ್ಥ ಆಗಲ್ಲ. ಹೆಂಗೆ ಸರ್ ಇದನ್ನು ಮಾಡಿದರು ಅಂತನ್ನೋದಕ್ಕೆ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್. ಅಂದರೆ ಆರಂಭದಲ್ಲಿರುವ ಮೊದಲ 2 ಬ್ಯಾಚ್ಗಳು ಎಲ್ಲರೂ ಅಲ್ಲ. ಫಸ್ಟ್ ಬ್ಯಾಚ್ ಓನ್ಲಿ 2 ಇಯರ್ಸ್, ಸೆಕೆಂಡ್ ಬ್ಯಾಚ್ ಓನ್ಲಿ 4 ಇಯರ್ಸ್, ಥರ್ಡ್ ಬ್ಯಾಚಿಂದ ಅದು ಸೆಟ್ ಆಯಿತು. 3ನೇ ಬ್ಯಾಚಿಂದ 6 ವರ್ಷಗಳ ಅವಧಿ ಫಿಕ್ಸ್ ಆಗುತ್ತೆ. ಅದರ ಮೊದಲ ಬ್ಯಾಚಲ್ಲಿ ಬಂದಿರೋರು ಕೇವಲ 2 ವರ್ಷ, 2ನೇ ಲೆಗ್ಗಲ್ಲಿ 2ನೇ ಬ್ಯಾಚಲ್ಲಿ ಬಂದಿರೋರು ಕೇವಲ 4 ವರ್ಷ ಮೆಂಬರ್ಶಿಪ್ಪನ್ನು ಹೊಂದಿದ್ದರು ಅನ್ನೋದು ಗಮನದಲ್ಲಿಟ್ಕೊಳ್ಳಿ. ಇಲ್ಲ ಅಂದರೆ ಈ ಪಾಯಿಂಟ್ ನಿಮಗೆ ಅರ್ಥ ಆಗೋದೇ ಇಲ್ಲ. ಹೆಂಗೆ ಸರ್ 6 ವರ್ಷ ಅಂತೀರಿ, ಇಲ್ಲಿ 2 ವರ್ಷಕ್ಕೊಮ್ಮೆ ರಿಟೈರ್ಡ್ ಆಗ್ತಾರೆ ಅಂದರೆ ಇದು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಅಂದರೆ ದಿಸ್ ಈಸ್ ದ ಲಾಜಿಕ್. ಆರಂಭದಲ್ಲಿ ನೀವು ಈ ಲಾಜಿಕ್ಕನ್ನು ಫಾಲೋ ಮಾಡಲೇಬೇಕು. ಇದಕ್ಕೆ ಸೆಟ್ಟಿಂಗ್ ದ ಪ್ರೊಸೆಸ್ ಅಂತಾರೆ ಇಂಗ್ಲೀಷಲ್ಲಿ.
ಆ ಒಂದು ಸರಪಳಿಯನ್ನು ಸೈಕಲನ್ನು ಸೆಟ್ ಮಾಡಬೇಕಾದಾಗ ಹೀಗೆ ಮಾಡುವುದು ಅನಿವಾರ್ಯ. ಒಮ್ಮೆ ಸೆಟ್ ಆದಮೇಲೆ ನೆಕ್ಸ್ಟ್ ಎಲ್ರಿಗೂ ಕರೆಕ್ಟಾಗಿ 6 ವರ್ಷ ಸಿಗುತ್ತೆ. ಸೊ ಹಾಗಾಗಿ ಅದರ ರಚನೆ ಅಂತ ಹೇಳಿದಾಗ ಒಂದು, ಅದು ಶಾಶ್ವತವಾದ ಸದನ, ಪರ್ಮನೆಂಟ್ ಹೌಸ್, ಆ್ಯಂಡ್ ಇಟ್ ಕೆನಾಟ್ ಬಿ ಡಿಸಾಲ್ವ್ ಬೈ ದ ಪ್ರೆಸಿಡೆಂಟ್. ರಾಜ್ಯಸಭೆಯನ್ನು ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ವಿಸರ್ಜನೆ ಮಾಡುವಂತಿಲ್ಲ, ಬಿಕಾಸ್ ಇಟ್ ಈಸ್ ಅ ಪರ್ಮನೆಂಟ್ ಹೌಸ್. ಮತ್ತು ಅಲ್ಲಿಯ ಸದಸ್ಯರ ಅಧಿಕಾರಾವಧಿ ಬಂದು 6 ವರ್ಷ. ಸದಸ್ಯರ ಅಧಿಕಾರಾವಧಿ 6 ವರ್ಷ. ಮತ್ತು ಎಲಿಜಿಬಿಲಿಟಿ ಇಯರ್ಸ್ ಏನಿದೆ 30 ಇಯರ್ಸ್ ವಯೋಮಿತಿ. ನೀವು ರಾಜ್ಯಸಭೆಯ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ವಯೋಮಿತಿ ಬಂದು 30 ವರ್ಷ, 30 ಇಯರ್ಸ್ ಏಜ್ ಲಿಮಿಟ್. 30 ವರ್ಷ ಇದ್ದರೆ ನೀವು ರಾಜ್ಯಸಭಾ ಸದಸ್ಯರಾಗ್ಬೋದು. ಟು ಬಿಕಮ್ ದ ಮೆಂಬರ್ ಆಫ್ ರಾಜ್ಯಸಭಾ ಯು ಮಸ್ಟ್ ಹ್ಯಾವ್ ಅಟೈನ್ಡ್ 30 ಇಯರ್ಸ್. 30 ವರ್ಷದ ಕೆಳಗಿರುವವರು ರಾಜ್ಯಸಭೆಯ ಸದಸ್ಯರಾಗಲು ಬರುವುದಿಲ್ಲ. ಅಂದರೆ ಅಲ್ಲಿ ಏನು ಸರ್ ಡಿಫ್ರೆನ್ಸು? ಲೋಕಸಭೆಯಲ್ಲಿರೋರಿಗಾದರೆ 25 ವರ್ಷ, ರಾಜ್ಯಸಭೆಯಲ್ಲಿರೋರಿಗೆ ಒಂದು 5 ವರ್ಷ ಜಾಸ್ತಿ ಮಾಡಿದ್ದಾರೆ. ಅಂದರೆ ಅದು ಸ್ವಲ್ಪ ಹಿರಿಯರ ಸದನ ಅಂತ ಹೇಳ್ತಾರೆ. ರಾಜ್ಯಸಭೆಯನ್ನು ಹಿರಿಯರ ಸದನ, ಬುದ್ಧಿವಂತರ ಸದನ, ಅನುಭವಿಗಳ ಸದನ, ಮುತ್ಸದ್ದಿಗಳ ಸದನ, ಬುದ್ಧಿಜೀವಿಗಳ ಸದನ, ಹಿಂಗೆಲ್ಲ ಅನೇಕ ಹೆಸರುಗಳಿವೆ. ಬಟ್ ಈಗ ಅವು ಯಾವುವು ಉಳಿದಿಲ್ಲ, ಆ ಮಾತು ಬೇರೆ. ಈಗ ಅವು ನಾನು ಹೇಳೋ ಯಾವ ಶಬ್ದಗಳು ಅದಕ್ಕೆ ಅಪ್ಲೈ ಆಗಲ್ಲ. ಬಟ್ ಇನ್ ಥಿಯರಿ, ಆನ್ ಪೇಪರ್ ಅಂತಾರೆ, ಸೈದ್ಧಾಂತಿಕವಾಗಿ ಕಾಗದದ ಮೇಲೆ ನಾವು ಇದನ್ನೆಲ್ಲ ಹೇಳ್ತೀವಿ. ರಾಜ್ಯಸಭೆ ಅಂತಂದರೆ ಅದು ಹಿರಿಯರ ಸದನ, ಅನುಭವಿಗಳ ಸದನ, ಬುದ್ಧಿವಂತರ ಸದನ, ಬುದ್ಧಿಜೀವಿಗಳ ಸದನ, ಒಂಥರ ಚಿಂತಕರ ಚಾವಡಿ. ರಾಜ್ಯಸಭೆ ಅಂದರೆ ಥಿಂಕರ್ಸ್ ಟ್ಯಾಂಕ್ ಅಂತ ಹೇಳ್ತಾರೆ, ಥಿಂಕರ್ಸ್ ಫೋರಮ್ ಅಂತಾರೆ. ಬುದ್ಧಿಜೀವಿಗಳ ಚಿಂತಕರ ಚಾವಡಿಯಾಗಿ ಕೆಲಸ ಮಾಡು. ಆದರೆ ಈಗ ಅದು ಚಿಂತಕರ ಚಾವಡಿ ಅಲ್ಲ, ಚಿಂತೆಗೆ ಈಡಾದವರ ಚಾವಡಿ. ಅಂದರೆ ಎಲ್ಲೂ ಟಿಕೆಟ್ ಸಿಗಲಿಲ್ಲ ಸಾರ್, ಏನು ಮಾಡಬೇಕು ಅಂತ ಚಿಂತೆ ಮಾಡ್ಕೊಂಡು ಕೂತವ್ರನ್ನ ಕರ್ಕೊಂಡು ಹೋಗಿ ಬರ್ರಪ್ಪ ಅಂತ ರಾಜ್ಯಸಭೆಯಲ್ಲಿ ಕೂಡಿಸೋದು. ಅದೊಂಥರ ನಿರಾಶ್ರಿತರ ಸದನ ಆಗಿದೆ ಈಗಿನ ರಾಜಕೀಯ ನೋಡ್ತಾ ಇದ್ದರೆ. ಇಟ್ ಹ್ಯಾಸ್ ಬಿಕಮ್ ಎ ರಿಹ್ಯಾಬಿಲಿಟೇಟಿಂಗ್ ಹೌಸ್. ಎಲ್ಲೂ ಸಲ್ಲದವರು ರಾಜ್ಯಸಭೆಗೆ ಸಲ್ಲುವರಯ್ಯ. ಬಸವಣ್ಣವರ ವಚನ ಬರುತ್ತಲ್ಲ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲದಯ್ಯ ಅಂತ ಅವರು ಹೇಳ್ತಾರೆ. ನಮ್ಮಲ್ಲಿ ರಿವರ್ಸು, ಎಲ್ಲಿಗೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ. ಎಲ್ಲೂ ಸಲ್ಲದೇ ಇರೋರು ರಾಜ್ಯಸಭೆಗೆ ಬಂದು ಕೂತ್ಕೊಳ್ರಿ. ಅದೊಂಥರ ಇದು ಇದ್ದಂಗೆ, ರೆಸ್ಟಿಂಗ್ ಪಾಯಿಂಟ್ ಇದ್ದಂಗೆ. ಬೇರೆ ಯಾವ ಉದ್ದೇಶ ಸಿಗಿಲ್ಲ ಅಂದರೆ ಸದ್ಯಕ್ಕೆ ಇಲ್ಲಿ ಬರ್ರಿ, ರಾಜ್ಯಸಭೆಯಲ್ಲಿ ಬಂದು ಕೂತಿರ್ರಿ, ಮತ್ತು ಮುಂದೆ ಅವಕಾಶ ಸಿಕ್ಕ ನೋಡಿ ನಿಮ್ಮನ್ನು ಅಂತ. ಒಂಥರ ಬಸ್ ಸ್ಟ್ಯಾಂಡ್ ಇದ್ದಂಗೆ. ಈ ಬಸ್ ಬರಲಿಲ್ಲ ಅಂದರೆ ಹೋಗಿ ಬಸ್ ಸ್ಟ್ಯಾಂಡ್ನಾಗ ಒಂದು ಕ್ಯಾಂಟೀನ್ ಇರ್ತಾರೆ ನೋಡ್ರಿ, KSRTC ಕ್ಯಾಂಟೀನ್ ಅಂತೇಳಿ. ಬಸ್ ಬರೋ ತನಕ ನಮ್ಮ ಮಂದಿಯಲ್ಲಿ ಚಹಾ ತಿಂದೆ, ಮಂಡಕ್ಕಿ ಮಿರ್ಚಿ ತಿಂದೆ, ಒಗ್ಗರಣೆ ತಿಂದೆ ಮಾಡ್ಕೊಂಡು ಕೂತಿರ್ತಾರೆ. ಬಸ್ ಬಂದುಗಳು ಬ್ಯಾಗ್ ತೊಗೊಂಡು ಓಡಿ ಹೋಗ್ತಾರಲ್ಲ, ಹಾಗೆ ರಾಜ್ಯಸಭೆ ಏನಾಗಿದೆ ಅಂದರೆ ಒಂಥರ ಈ KSRTC ಕ್ಯಾಂಟೀನ್ ಆದಂಗೆ ಆಗಿದೆ. ಎಲ್ಲಿ ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂದರೆ ಅಲ್ಲಿ ಹೋಗಿ ಕೂಡಬೇಕು ಅನ್ನುವ ಮಟ್ಟಕ್ಕೆ ನಾವು ಅದನ್ನು ತಂದಿದ್ದೇವೆ. ಆ್ಯಕ್ಚುಲಿ ದಿಸ್ ಈಸ್ ರಾಂಗ್. ಹಾಗಾಗಬಾರ್ದು. ರಾಜ್ಯಸಭೆಗೆ ಲೋಕಸಭೆಗಿಂತ ಹೆಚ್ಚು ಮರ್ಯಾದೆ ಇದೆ, ಗೌರವ ಇದೆ, ಘನತೆ ಇದೆ. ಈ ದೇಶದ ಅತ್ಯುನ್ನತವಾದ ವಿಚಾರಗಳು ಚರ್ಚೆಯಾಗಬೇಕಾಗಿದ್ದು ರಾಜ್ಯಸಭೆಯಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ರಾಜ್ಯಸಭೆ ಹ್ಯಾಸ್ ಬೀನ್ ಇಗ್ನೋರ್ಡ್, ನೆಗ್ಲೆಕ್ಟೆಡ್, ಸೈಡ್ಲೈನ್ಡ್. ಅದ್ರ ಬಗ್ಗೆ ಯಾರೂ ಗಂಭೀರತೆಯನ್ನು ತೋರಿಸಲ್ಲ. ರಾಜ್ಯಸಭೆಗೆ ಆಯ್ಕೆ ಆಗ್ತೀರೇನು ಅಂತ ಯಾರಾದ್ರು ಕೇಳಿದ್ರೆ ಬೇಡ ಅಂತಾರೆ. ರಾಜ್ಯಸಭೆಗೆ ಸೀಟ್ ಕೊಡ್ತೀವಿ ಅಂದರೆ ಬ್ಯಾಡ್ ಬಿಡ್ರಿ ಅಂತ. ಅಲ್ಲಿ ಸುಮ್ಮನೆ ಅಲ್ಲಿ ಹೋಗೋದು ಒಂದೇ, ಬಿಡೋದು ಒಂದೇ. ನಮ್ಮ ಮಂದಿ ಹೇಳೋ ಡೈಲಾಗ್ ಏನು, ಬಿಡಪ್ಪ ರಾಜ್ಯಸಭಾ ಟಿಕೆಟ್ ಅಂದರೆ ಅದು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಅವು ಬ್ಯಾಗ್ ಬಿಡ್ರಿ, ಹಂಗೆ ಖಾಲಿ ಮನೆಯಾಗ ಕೊಡ್ತೀವಿ, ರಾಜ್ಯಸಭೆಗೆ ಹೋಗಲ್ಲ ಅನ್ನೋ ಮಟ್ಟಕ್ಕೆ ನಾವು ಅದನ್ನು ಹದಗೆಡಿಸಿದ್ದಾಗಿದೆ. ಆ್ಯಕ್ಚುಲಿ ಅದು ಹೆಂಗಿರಬೇಕು ಅಂದರೆ, ರಾಜ್ಯಸಭಾ ಮೆಂಬರ್ ಅಂದರೆ ಹಿ ಈಸ್ ಅ ಮೋರ್ ಇಂಪಾರ್ಟೆಂಟ್, ವ್ಯಾಲ್ಯೂಯಬಲ್, ಡಿಗ್ನಿಫೈಡ್ ದ್ಯಾನ್ ದಿ ಮೆಂಬರ್ ಆಫ್ ದಿ ಲೋಕಸಭಾ. ಹಾಗಾಗಬೇಕಾಗಿತ್ತು ವಾಸ್ತವವಾಗಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಹಾಗಾಗಿಲ್ಲ, ಅದು ಬೇರೆ ವಿಚಾರ. ಸೊ ಇದು ಅದರ ರಚನೆಯ ಕುರಿತಾಗಿ ನೋಡಬೇಕಾಗಿದ್ದು. ಮತ್ತು ಅಲ್ಲೇ ಇನ್ನೊಂದು ಪಾಯಿಂಟನ್ನು ನಾನು ಹೇಳ್ತೇನೆ. ರಾಜ್ಯಸಭೆಯ ಎಲೆಕ್ಷನ್ ಹೇಗಾಗುತ್ತೆ, ರಾಜ್ಯಸಭೆಯ ಚುನಾವಣೆ, ರಾಜ್ಯಸಭೆಯ ಚುನಾವಣೆ ಎಲೆಕ್ಷನ್ ಅಂತ ಕರೀತಾರೆ. ರಾಜ್ಯಸಭೆಯ ಚುನಾವಣೆ ಹೇಗಾಗುತ್ತೆ ಅಂತಂದರೆ,
ಇಟ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳ್ತೀವಿ. ರಾಜ್ಯಸಭಾ ಚುನಾವಣೆ ಇಂಡೈರೆಕ್ಟ್ ಎಲೆಕ್ಷನ್, ಪರೋಕ್ಷವಾಗಿ ನಡೆಯುತ್ತೆ, ಪರೋಕ್ಷವಾಗಿ ಆಯ್ಕೆ, ಇಲ್ಲಿ ನೇರ ಆಯ್ಕೆ ಆಗಲ್ಲ. ರಾಜ್ಯಸಭೆ ಚುನಾವಣೆ ಹೇಗಾಗುತ್ತೆ ಅಂದರೆ ಪರೋಕ್ಷವಾಗಿ, ಇಂಡೈರೆಕ್ಟಾಗಿ ಆಗುತ್ತೆ. ಯಾಕೆ? 230 ಒಟ್ಟು ಟೋಟಲ್ ಮೆಂಬರ್ಸ್ ನಿಮಗೆಲ್ಲ ಗೊತ್ತಿದೆ. ಟೋಟಲ್ ಮೆಂಬರ್ಸ್, ಒಟ್ಟು ಸದಸ್ಯರ ಸಂಖ್ಯೆ 232, 232. ಒಟ್ಟು ಸದಸ್ಯರ ಸಂಖ್ಯೆ 232. ಆ್ಯಂಡ್ ದೇ ಆರ್ ಎಲೆಕ್ಟೆಡ್ ಬೈ ರೆಸ್ಪೆಕ್ಟಿವ್, ಅನುಕ್ರಮವಾಗಿ ಅಂತೆ, ರೆಸ್ಪೆಕ್ಟಿವ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್, ಆ ಒಂದು ರಾಜ್ಯದ ವಿಧಾನಸಭೆಗಳೇನಿವೆ ಅಲ್ಲಿಂದ ಆಯ್ಕೆಯಾಗಿರ್ತಾರೆ. ಅನುಕ್ರಮವಾದ, ರೆಸ್ಪೆಕ್ಟಿವ್ ಅಂದರೆ ಅನುಕ್ರಮವಾದ ವಿಧಾನಸಭೆಗಳಿಂದ ಆಯ್ಕೆಯಾಗ್ತಾರೆ. ವಿಧಾನಸಭೆಯಿಂದ ಅವರು ಆಯ್ಕೆಯಾಗ್ತಾರೆ. ದೇ ಆರ್ ಎಲೆಕ್ಟೆಡ್ ಬೈ ದ ರೆಸ್ಪೆಕ್ಟಿವ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು ಅವರನ್ನು ಆಯ್ಕೆ ಮಾಡ್ತಾರೆ. ಎಕ್ಸಾಂಪಲ್, ಒಂದು ಉದಾಹರಣೆ ಕೊಟ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಕರ್ನಾಟಕದಿಂದ ಒಟ್ಟು 12 ಜನ ರಾಜ್ಯಸಭಾ ಸದಸ್ಯರು ಆಯ್ಕೆಯಾಗ್ತಾರೆ, ಹೌದಲ್ವಾ? ಕರ್ನಾಟಕದಿಂದ 12 ಜನ ಸದಸ್ಯರು ಮೇಲ್ಮನೆಗೆ, ರಾಜ್ಯಸಭೆಗೆ ಹೋಗ್ತಾರೆ. ಈ 12 ಮೆಂಬರ್ಸನ್ನು ಯಾರು ಆರಿಸ್ತಾರೆ? ಹೂ ವಿಲ್ ಎಲೆಕ್ಟ್ ದೀಸ್ 12 ಮೆಂಬರ್ಸ್ ಅಂದರೆ ದೇ ಆರ್ ಎಲೆಕ್ಟೆಡ್ ಬೈ ನಮ್ಮ ರಾಜ್ಯದ 223, ಹೌದಾ? 224 ಆಗುತ್ತೆ. 224 MLAs ಏನಿದ್ದಾರೆ ಅವರು ಆಯ್ಕೆ ಮಾಡ್ತಾರೆ. ದೇ ಆರ್ ಎಲೆಕ್ಟೆಡ್ ಬೈ 224 MLAs. ಕರ್ನಾಟಕದಿಂದ ರಾಜ್ಯಸಭೆಗೆ ಹೋಗುವ 12 ಸದಸ್ಯರು 224 MLAಗಳಿಂದ ಆಯ್ಕೆಯಾಗ್ತಾರೆ, ಅವರು ಆಯ್ಕೆ ಮಾಡ್ತಾರೆ. ಅದಕ್ಕೆ ಅದನ್ನು ಪರೋಕ್ಷ ಚುನಾವಣೆ ಅಂತ ಹೇಳ್ತಾರೆ. ನಾವು ಆರಿಸಿ ಕಳುಹಿಸಿದಂತಹ ಶಾಸಕರೇನಿದ್ದಾರೆ, MLAಗಳೇನಿದ್ದಾರೆ, ಈ MLAಗಳು ದೇ ಎಲೆಕ್ಟ್ ದಿ ರಾಜ್ಯಸಭಾ ಮೆಂಬರ್ಸ್, ನಾಟ್ ದ ಪೀಪಲ್. ಸೊ ರಾಜ್ಯಸಭೆಯ ಚುನಾವಣೆಯಲ್ಲಿ ಜನಸಾಮಾನ್ಯರು ನಾವು ಪಾಲ್ಗೊಳ್ಳಲ್ಲ. ಕಾಮನ್ ಪೀಪಲ್ ಡು ನಾಟ್ ವೋಟ್. ನಾವು ನೀವು ಸಾಮಾನ್ಯ ಮತದಾರರು ಅಂತ ಹೇಳ್ತೀವಿ. ಸೊ ಕಾಮನ್ ಪೀಪಲ್ ಡು ನಾಟ್ ಪಾರ್ಟಿಸಿಪೇಟ್. ನಾವು ವೋಟ್ ಹಾಕಲ್ಲ, ನಮಗೆ ವೋಟ್ ಹಾಕುವ ಅಧಿಕಾರ ಇಲ್ಲ, ನಾವು ಮತಕ್ಕೆ ಹಾಕೋಂಗಿಲ್ಲ. ಸಾಮಾನ್ಯ ಮತದಾರರು ಇಲ್ಲಿ ವೋಟ್ ಹಾಕಲ್ಲ. ಓನ್ಲಿ MLAs, ಆಯಾ ರಾಜ್ಯದ ವಿಧಾನಸಭೆಯ ಶಾಸಕರೇನಿದ್ದಾರೆ ಅವರು ಮಾತ್ರ ವೋಟ್ ಹಾಕ್ತಾರೆ. ಅವರು ವೋಟ್ ಹಾಕಿ ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ. ಈಗ ಅದಕ್ಕೆ ನಾನು ನಮ್ಮ ರಾಜ್ಯದ ಉದಾಹರಣೆಯನ್ನು ಕೊಟ್ಟೆ, ಕರ್ನಾಟಕದ ಒಂದು ಎಕ್ಸಾಂಪಲನ್ನು ಕೊಟ್ಟೆ. ಸೊ ಕರ್ನಾಟಕದಿಂದ ಒಟ್ಟು ಹೋಗುವಂಥ ಸದಸ್ಯರ ಸಂಖ್ಯೆ 12 ಅಂತ ಹೇಳಿದೆ. ಈ 12 ಜನ ಸದಸ್ಯರು ಏನಿದ್ದಾರಲ್ಲ, ಇವರು ಒಂದೇ ಸರ್ತಿಗೆ ಆಯ್ಕೆಯಾಗಿ ಹೋಗಲ್ಲ. ಈ 12 ಜನ ಕೂಡ ಏನಾಗುತ್ತೆ, ಬ್ಯಾಚ್ ವೈಸ್ ಹೋಗ್ತಾರೆ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆ ಅಂತ ನಾನು ಆಗಲೇ ಹೇಳಿದೆ, ದ್ವೈವಾರ್ಷಿಕ, ಬೈ ಎನಿಯಲ್ ಎಲೆಕ್ಷನ್ ಅಂತ ಹೇಳೋದ್ರಿಂದ ಒಂದೇ ಸರ್ತಿಗೆ 12 ಜನರನ್ನು ನಾವು ಆರಿಸಿ ಕಳಿಸಲ್ಲ. ಒಮ್ಮೆ 2, ಒಮ್ಮೆ 3, ಒಮ್ಮೆ 4, ಒಮ್ಮೆ 5. ಅಲ್ಲಿ ಎಷ್ಟು ಸ್ಥಾನಗಳು ಖಾಲಿಯಾಗಿರ್ತವೆ ಅದು ಸಿಮಿಲರ್ ಇರೋಂಗಿಲ್ಲ. ಒಮ್ಮೆ 2 ಸ್ಥಾನ ಖಾಲಿಯಾಗುತ್ತೆ, ಒಮ್ಮೆ 4 ಆಗಿರುತ್ತೆ, ಒಮ್ಮೆ 3 ಆಗಿರುತ್ತೆ, ಒಮ್ಮೆ ಯಾರೋ ಸದಸ್ಯರು ನಿಧನರಾಗಿರ್ತಾರೆ. ಹೀಗೇನೋ ಆಗಿ ಅಲ್ಲಿ ಇರ್ರೆಗ್ಯುಲರ್ ನಂಬರ್ಸ್ ಇರುತ್ತೆ. ಇಷ್ಟೇ ನಂಬರು ಅಂತ ನಿರ್ದಿಷ್ಟವಾಗಿ ಹೇಳಿಕ್ಕಾಗಲ್ಲ. ಈ 12 ಜನ ಸದಸ್ಯರು ಟೋಟಲ್ ಕರ್ನಾಟಕದಿಂದ ಒಟ್ಟು ಆಯ್ಕೆಯಾಗಿ ಹೋಗುವವರ ಸಂಖ್ಯೆ 12. ಈ 12ಅನ್ನು ನಾವು ಒಂದೇ ಬಾರಿಗೆ ಆಯ್ಕೆ ಮಾಡಲ್ಲ. 2 ವರ್ಷಗಳಿಗೊಮ್ಮೆ ಏನು ಚುನಾವಣೆ ನಡೀತಿರುತ್ತೆ, ದ್ವೈವಾರ್ಷಿಕ ಚುನಾವಣೆ, ಆವಾಗ ನಮ್ಮ ರಾಜ್ಯದಲ್ಲಿ ಎಷ್ಟು ಸ್ಥಾನ ಖಾಲಿ ಇರುತ್ತೆ. ಈಗ 12ರಲ್ಲಿ ಸಪೋಸ್ 4 ಸ್ಥಾನಗಳು ಖಾಲಿ ಇದ್ದರೆ ಆ 4 ಸ್ಥಾನಗಳನ್ನಷ್ಟೇ ಎಲೆಕ್ಟ್ ಮಾಡ್ತಾರೆ.
ಎರಡೇ ಖಾಲಿ ಇದ್ದರೆ ಅವು ಎರಡಕ್ಕಷ್ಟೇ ವೋಟಿಂಗ್ ಆಗುತ್ತೆ. ಪಾಯಿಂಟ್ ಅರ್ಥ ಆಯಿತಾ? ಸೊ ಈ 12 ಜನರನ್ನು ಏಕಕಾಲಕ್ಕೆ ಒಂದೇ ಸಾರಿಗೆ ಆರಿಸಿ ಕಳಿಸಲ್ಲ. ಅದನ್ನು ಸರಿಯಾಗಿ ನೆನಪಿನಲ್ಲಿಟ್ಕೊಳ್ಳಿ. ಮತ್ತು ಇಲ್ಲಿ ಮತದಾನದ ವಿಧಾನ ಏನು ಅಂದರೆ, ಮತದಾನದ ಏನು ಪದ್ಧತಿ, ಮತದಾನದ ವಿಧಾನ ಹೇಗಿದೆ ಇಲ್ಲಿ ಅಂತ ಹೇಳಿದರೆ, ಪ್ರಿಫರೆನ್ಷಿಯಲ್ ವೋಟಿಂಗ್ ಅಂತ ಹೇಳ್ತಾರೆ. ಪ್ರಿಫರೆನ್ಷಿಯಲ್ ವೋಟಿಂಗ್, ಈ ಪಾಯಿಂಟ್ ನೆನಪಿಟ್ಕೊಳ್ಳಿ. ಪ್ರಿಫರೆನ್ಷಿಯಲ್ ವೋಟ್, ಪ್ರಾಶಸ್ತ್ಯದ ಮತದಿಂದ ಆಯ್ಕೆ ಮಾಡಬೇಕು. ಪ್ರಾಶಸ್ತ್ಯದ ಮತ ಏನು ಸರ್ ಅದು? ಪ್ರಾಶಸ್ತ್ಯದ ಮತ ಅಂತಂದರೆ ಪ್ರಿಫರೆನ್ಷಿಯಲ್ ವೋಟಿಂಗನ್ನು ಹಾಕಬೇಕು. ರಾಜ್ಯಸಭೆಗೆ ಚುನಾವಣೆ ಹೇಗೆ ನಡೆಯುತ್ತೆ, ಲೋಕಸಭೆ ಥರ ಇರಲ್ಲ. ಲೋಕಸಭೆಯಲ್ಲಿ ಒಬ್ಬರಿಗೆ ವೋಟ್ ಹಾಕ್ತಾರೆ ನೀವು. ಎಷ್ಟೋ ಜನ ಕ್ಯಾಂಡಿಡೇಟ್ಸ್ ನಿಂತಿರ್ತಾರೆ, ಅದರಲ್ಲಿ ಒಬ್ಬ ಸದಸ್ಯನಿಗೆ, ನಿಮಗೆ ಇಷ್ಟವಾದ ಒಬ್ಬ ಸದಸ್ಯನಿಗೆ ವೋಟ್ ಹಾಕ್ತಾರೆ. ಬಟ್ ರಾಜ್ಯಸಭೆಯಲ್ಲಿ ಹಾಗಲ್ಲ, ಪ್ರಿಫರೆನ್ಷಿಯಲ್ ಬ್ಯಾಲೆಟ್ ಪೇಪರ್ ಅಂತಾರೆ. ಒಂದು ಸಣ್ಣ ಎಕ್ಸಾಂಪಲನ್ನು ಕೊಡ್ತೇನೆ. 4 ಜನ ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ನಿಂತಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ, ಲೆಟ್ ಅಸ್ ಸೇ ದೇರ್ ಆರ್ 4 ಕ್ಯಾಂಡಿಡೇಟ್ಸ್. 4 ಜನ ಅಭ್ಯರ್ಥಿಗಳು, ಎ ಬಿ ಸಿ ಡಿ, ಹೀಗೆ 4 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. 4 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರೆ ನೀವೇನು ಮಾಡಬೇಕು? ವೋಟಿಂಗ್ ಹೆಂಗೆ ಮಾಡಬೇಕು? ಮತದಾನದ ವಿಧಾನ ಹೇಗೆ ಅಂದರೆ, ನಿಮ್ಮ ಪ್ರಿಫರೆನ್ಸನ್ನು ತೋರಿಸ್ಬೇಕು. ಈಗ ಸಪೋಸ್ ನಮ್ಮ ರಾಜ್ಯದ ಒಬ್ಬ MLA, ಯಾರು XYZ, ರಾಜ್ಯಸಭೆ ಚುನಾವಣೆಗೆ ವೋಟ್ ಹಾಕ್ಲಿಕ್ಕೆ ಹೊರಟಿದ್ದಾನೆ ಅಂದರೆ, ಅಲ್ಲಿ 4 ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದಾರೆ. 4 ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿದ್ದಾರೆ. ನೀವು ಹೆಂಗೆ ವೋಟ್ ಹಾಕಬೇಕು ಅಂದರೆ, ನಿಮ್ಮ ಪ್ರಾಶಸ್ತ್ಯವನ್ನು ಇಂಡಿಕೇಟ್ ಮಾಡಬೇಕು. ಯು ಹ್ಯಾವ್ ಟು ಇಂಡಿಕೇಟ್ ಯುವರ್ ಪ್ರಿಫರೆನ್ಸ್ ಅಂತ ಹೇಳ್ತಾರೆ. ಹೇಗೆ? ಸಪೋಸ್ ಈಗ ನಾನು ಒಬ್ಬ MLA ವೋಟ್ ಹಾಕ್ಲಿಕ್ಕೆ ಹೊರಟಿದ್ದೀನಿ. ನನ್ನ ಪ್ರಕಾರ ಬಿ ಅಭ್ಯರ್ಥಿ ಯೋಗ್ಯ, ಅವನು ಮೆಂಬರ್ ಆಗಲಿಕ್ಕೆ ಯೋಗ್ಯ ಇದ್ದಾನೆ ಅಂತ ನನಗನ್ಸಿದ್ರೆ, ಇವನ ಹೆಸರು ಮುಂದೆ ನಾನು 1 ಅಂತ ಬರೀಬೇಕು. ಯು ಹ್ಯಾವ್ ಟು ರೈಟ್ 1. ಮೀನ್ಸ್ ವಾಟ್? ನನ್ನ ಮೊದಲ ಪ್ರಾಶಸ್ತ್ಯದ ಮತ ಬಿ ಅಭ್ಯರ್ಥಿಗೆ ಕೊಟ್ಟಿದ್ದೇನೆ. ಮೈ ಫಸ್ಟ್ ಪ್ರಿಫರೆನ್ಸ್ ವೋಟ್ ಈಸ್ ಫಾರ್ ದ ಕ್ಯಾಂಡಿಡೇಟ್ ಬಿ ಅಂತ ಅರ್ಥ. ಆನಂತರ ಸಿಗೆ ನಾನು 3ನೇ ಪ್ರಿಫರೆನ್ಸ್ ಕೊಡ್ಬೋದು, ಇವ 3ನೇ ಆಯ್ಕೆ ಅಂತ ಕೊಡ್ಬೋದು. ಡಿಗೆ 2ನೇ ಆಯ್ಕೆ ಅಂತ ಕೊಡ್ಬೋದು. ಎ ಮುಂದೆ 4ನೇ ಆಯ್ಕೆಯನ್ನು ಕೊಡ್ಬೋದು. ದಿಸ್ ಈಸ್ ಮೈ ಪ್ರಿಫರೆನ್ಸ್. ಇದು ನನ್ನ ಆದ್ಯತೆ. ನನ್ನ ಆದ್ಯತೆಗಳನ್ನು ನಾನು ಅಲ್ಲಿ ಸೂಚಿಸಬೇಕು. ಆದ್ಯತೆಯ ಸೂಚನೆ ಅಂತ ಹೇಳ್ತೀವಿ. ಯು ಹ್ಯಾವ್ ಟು ಇಂಡಿಕೇಟ್ ಯುವರ್ ಪ್ರಿಫರೆನ್ಸ್. ಸೊ ಇಲ್ಲಿ ಪ್ರಥಮ ಪ್ರಾಶಸ್ತ್ಯ ಯಾರಿಗೆ ಬರುತ್ತೆ? ಬಿಗೆ ಬರುತ್ತೆ. ಸೊ ಇದನ್ನು ಕೌಂಟ್ ಮಾಡ್ತಾರೆ. ಮೈ ಫಸ್ಟ್ ಪ್ರಿಫರೆನ್ಸ್ ಈಸ್ ಫಾರ್ ಬಿ. ಅಲ್ಲಿ ಕೌಂಟಿಂಗ್ ಹೇಗಾಗುತ್ತೆ? ಅತ್ಯಧಿಕ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಯಾರು ಗೆಲ್ತಾರೆ ಅವರು ಎಲೆಕ್ಟ್ ಆಗ್ತಾರೆ. ಎ ಕ್ಯಾಂಡಿಡೇಟ್ ಹೂ ಗೆಟ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಸ್ಟ್ ಪ್ರಿಫರೆನ್ಸ್ ವೋಟ್ಸ್ ವಿಲ್ ಬಿ ಡಿಕ್ಲೇರ್ಡ್ ಆ್ಯಸ್ ಎಲೆಕ್ಟೆಡ್. ಯಾರಿಗೆ ಅತ್ಯಧಿಕ ಸಂಖ್ಯೆಯ ಪ್ರಥಮ ಪ್ರಾಶಸ್ತ್ಯದ ಮತಗಳು ಬರ್ತವೋ ಅವರು ಎಲೆಕ್ಟ್ ಆಗ್ತಾರೆ. ಯಾರಿಗೆ ಬರಲ್ಲ ಅವರು ಎಲೆಕ್ಟ್ ಆಗಲ್ಲ. ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗಲ್ಲ ಅವ ಎಲೆಕ್ಟ್ ಆಗಲ್ಲ. ಸೊ ಇದನ್ನು ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಅಂತ ಹೇಳಿ. ಅದೇ ಲೋಕಸಭೆಯಲ್ಲಾದರೆ ಹಂಗಿರಲ್ಲ. ಲೋಕಸಭೆಯಲ್ಲಿ ಮತದಾನ ಹೆಂಗಿರುತ್ತೆ? 4 ಜನರಲ್ಲಿ ಯಾರೋ ಒಬ್ಬರು ಮುಂದೆ ನಾವು ಅದು ಸಿಂಬಲ್ ಹಾಕಿ ಬರ್ತೀವಿ. ಈಗ ಅದು ಹೋಗ್ಬಿಟ್ಟಿದೆ. EVM ಬಂದಿರೋದ್ರಿಂದ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಂದಿರೋದ್ರಿಂದ ಸಿಂಬಲ್ಲು ಹಾಕೋಂಗಿಲ್ಲ. ಅವ್ರ ಮುಂದಿರೋ ಬಟನ್ ಒತ್ತೀವಿ ಅಷ್ಟೆ. ಆ ಅಭ್ಯರ್ಥಿಯ ಮುಂದಿರುವ ಬಟನ್ ಒತ್ತಿದ ಕೂಡಲೇ ಅದು ಒಂದು ಬೀಪ್ ಸೌಂಡ್ ಬರುತ್ತೆ, ಗ್ರೀನ್ ಲೈಟ್ ತೋರಿಸುತ್ತೆ, ಅವನಿಗೆ ವೋಟ್ ಹಾಕಿರಿ ಅಂತ ತೋರಿಸುತ್ತೆ. ಆ ಸ್ಲಿಪ್ಪು ನಿಮ್ಮ ಕಣ್ಣೆದುರಿನಲ್ಲಿನೇ VVPAT, ವೋಟರ್ಸ್ ವೆರಿಫೈಯಬಲ್ ಪ್ಯಾಟರ್ನ್ ಅಂತಾರೆ, ಆ VVPAT ಬಾಕ್ಸಲ್ಲಿ ಬೀಳುತ್ತೆ. ಅದು ನಿಮ್ಮ ಕಣ್ಣಿಗೆ ಕಾಣುತ್ತೆ 10 ಸೆಕೆಂಡಲ್ಲಿ ನೀವು ಹಾಕಿದ್ದು ಓಟು ಅವ್ರಿಗೆ ಹೋಗಿದೆ ಅಂತ. ಸೊ ಈಗ ಇದನ್ನು ಮಾಡೋ ಪ್ರಶ್ನೆ ಬರಲ್ಲ. ಬಟ್ ರಾಜ್ಯಸಭೆ ಚುನಾವಣೆಯನ್ನು EVM ಮೂಲಕ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಫಾರ್ ರಾಜ್ಯಸಭಾ EVMs ಆರ್ ನಾಟ್ ಯೂಸ್ಡ್. ಯಾಕಂದರೆ ಅಲ್ಲಿ ಪ್ರಿಫರೆನ್ಸ್ ತೋರಿಸ್ಲಿಕ್ಕೆ ಬರಲ್ಲ. EVMನಲ್ಲಿ ನಿಮ್ಮ ಆದ್ಯತೆಗಳನ್ನು ಪ್ರೆಸ್ ಮಾಡಲಿಕ್ಕೆ ಬರಲ್ಲ. ಅಲ್ಲಿ ನೀವು ಬ್ಯಾಲೆಟ್ ಕೊಡ್ತಾರೆ, ಆ ಬ್ಯಾಲೆಟ್ ತೊಗೊಂಡು ಹಾಕಬೇಕು. ಬ್ಯಾಲೆಟ್ ಮತದಾನ ಅಂತ ಕರೀತಾರೆ, ಬ್ಯಾಲೆಟ್ ವೋಟಿಂಗ್ ಅಂತ ಕರೀತಾರೆ. ಸೊ ಆ ಬ್ಯಾಲೆಟ್ ಪೇಪರ್ ನಿಮ್ಮ ಕೈಯಲ್ಲಿ ಕೊಡ್ತಾರೆ, ಅದರಲ್ಲಿ ನೀವು ಬರೆದು ವೋಟ್ ಹಾಕಬೇಕು, ಬರೆದು ಮತ ಚಲಾಯಿಸಬೇಕು. ನಿಮ್ಮ ಪ್ರಿಫರೆನ್ಸನ್ನು ಅಲ್ಲಿ ಇಂಡಿಕೇಟ್ ಮಾಡಬೇಕು, ಕೈಯಿಂದ
ಬರೀಬೇಕು. ಲಿಟ್ರಲಿ ಹೌ ಟು ರೈಟ್ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಯಾರು, ಸೆಕೆಂಡ್ ಪ್ರಿಫರೆನ್ಸ್ ಯಾರು, ಥರ್ಡ್ ಯಾರು, ಫೋರ್ತ್ ಯಾರು ಅಂತ ಹೇಳಬೇಕು. ಸೊ ಹಾಗಾಗಿ ರಾಜ್ಯಸಭೆಯ ಚುನಾವಣೆ ಹೇಗಾಗುತ್ತೆ ಅಂದರೆ ಪರೋಕ್ಷವಾಗಿ ಆಗುತ್ತೆ, ಇಂಡೈರೆಕ್ಟ್ ಎಲೆಕ್ಷನ್. ಅಲ್ಲಿ ಬಳಸುವಂಥ ಮೆಥಡ್ ಆಫ್ ವೋಟಿಂಗ್ ಯಾವುದು ಅಂದರೆ ಪ್ರಿಫರೆನ್ಷಿಯಲ್ ವೋಟಿಂಗ್, ಆದ್ಯತೆಯ ಮತದಾನ, ಪ್ರಾಶಸ್ತ್ಯದ ಮತದಾನ. ಪ್ರಥಮ ಪ್ರಾಶಸ್ತ್ಯ ಯಾರಿಗೆ ಬರುತ್ತೆ ಅಲ್ಲೊಂದು ಕೋಟಾ ಅಂತ ನಿಗದಿಯಾಗಿರುತ್ತೆ. ಇಟ್ಸ್ ಕಾಲ್ಡ್ ಕೋಟಾ. ಆ ಕೋಟಾ ಅಂದರೆ ಏನು? ಕೋಟಾ ಅಂದ್ರೇನು? ಮೋರ್ ದ್ಯಾನ್ 50% ಆಫ್ ದ ವೋಟ್ಸ್ ಮೋರ್ ದ್ಯಾನ್ 50% ಆಫ್ ದ ವೋಟ್ಸನ್ನು ಯಾರು ದಾಟ್ತಾರೆ ಅದನ್ನು ದೇ ರೀಚ್ಡ್ ದಿ ಕೋಟಾ ಅಂತ ಹೇಳ್ತಾರೆ. ಒಟ್ಟು ಚಲಾವಣೆಯಾದ ಮತಗಳಲ್ಲಿ 50% ಅಧಿಕ ಆಗಬೇಕು. ಒಟ್ಟು ಚಲಾವಣೆಯಾದ ಮತಗಳಲ್ಲಿ 50% ಹೆಚ್ಚು ಯಾರು ಪಡೆದುಕೊಳ್ತಾರೆ. ಮತ್ತು ಅದು ಎಂಥ ವೋಟು ಅಂದರೆ ಫಸ್ಟ್ ಪ್ರಿಫರೆನ್ಸ್ ವೋಟ್ಸ್. ಇದು ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ಮರಿಬೇಡಿ. ಪ್ರಥಮ ಪ್ರಾಶಸ್ತ್ಯದ ಮತಗಳು ಬರಬೇಕು. ಸೊ ಆ ಪ್ರಥಮ ಪ್ರಾಶಸ್ತ್ಯದ ಮತಗಳು ಯಾರಿಗೆ ಬರುತ್ತೆ ಅವರು ಆಯ್ಕೆ ಆಗ್ತಾರೆ. ಫಸ್ಟ್ ಪ್ರಿಫರೆನ್ಸ್ ವೋಟ್ ಬರಬೇಕು. ಸೆಕೆಂಡು ಥರ್ಡು ಬಂದರೆ ಇಲ್ಲ. ಎರಡನೆಯ ಮೂರನೆಯ ಆದ್ಯತೆಗಳು ಬರೆದವರು ಆಯ್ಕೆ ಆಗಲ್ಲ. ಯಾರು ಅತ್ಯಧಿಕವಾದ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ಗಳಿಸುತ್ತಾರೋ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಮತ್ತು ಒಟ್ಟು ಸದಸ್ಯರ ಸಂಖ್ಯೆ 232. ಸಂವಿಧಾನದಲ್ಲಿ ಮ್ಯಾಕ್ಸಿಮಮ್ ಸ್ಟ್ರೆಂಗ್ತ್ ಈಸ್ 250. ಮ್ಯಾಕ್ಸಿಮಮ್ ಅಲೌಡ್ ಸ್ಟ್ರೆಂಗ್ತ್ ಬಂದು 250. ಮ್ಯಾಕ್ಸಿಮಮ್ ಅಲೌಡ್ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಅವಕಾಶ ಕೊಟ್ಟಿದ್ದು 250 ಸದಸ್ಯರಿಗೆ. ಓಕೆ. ಆದರೆ ಈಗ ಪ್ರೆಸೆಂಟ್ ಸದ್ಯ ವರ್ತಮಾನ ಪ್ರಸಕ್ತವಾಗಿ ಇರುವ ಸಂಖ್ಯೆ, ಪ್ರಸಕ್ತ ಎಷ್ಟು ಜನ ಇದ್ದಾರೆ ಅಂದರೆ 232. ಟೋಟಲ್ ಅಲೌಡ್ ಕೆಪಾಸಿಟಿ ಈಸ್ 250. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ಆದರೆ ಈಗ ಪ್ರಸ್ತುತ ನಮ್ಮ ರಾಜ್ಯಸಭೆಯಲ್ಲಿ ಎಷ್ಟು ಜನ ಇದ್ದಾರೆ? 232 ಮಾತ್ರ. ಓನ್ಲಿ 232 members are there in the Rajya Sabha as of now, but the total permitted strength is 250. ಒಟ್ಟು ಸಂವಿಧಾನದಲ್ಲಿ ಪ್ರಾವಿಷನ್ ಕೊಟ್ಟಿದ್ದು 250 ಸದಸ್ಯರವರೆಗೂ ನೀವು ಹೋಗ್ಬೋದು. ಆದರೆ ಈಗ ನಮ್ಮಲ್ಲಿ ಇರೋದು 232 ಜನ. ಅವರು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗ್ತಾರೆ. 2 ವರ್ಷಕ್ಕೊಮ್ಮೆ ಮತದಾನ ನಡೆಯುತ್ತೆ. ಈ ಮತದಾನವನ್ನು ಪ್ರಿಫರೆನ್ಷಿಯಲ್ ವೋಟಿಂಗ್ ಅಂತ ಕರೀತಾರೆ, ಪ್ರಾಶಸ್ತ್ಯದ ಮತದಾನ ಅಂತಾರೆ. ಬ್ಯಾಲೆಟ್ ಪೇಪರ್ಗಳ ಮೂಲಕ ಇದನ್ನು ಮಾಡಲಾಗುತ್ತೆ. ನೋ EVM. ಇಲ್ಲಿ EVM ಬಳಕೆಯಾಗಲ್ಲ. ಇಲ್ಲಿ EVMನ್ನು ಬಳಸಲ್ಲ. ಯಾಕಂದರೆ EVMನಲ್ಲಿ ಪ್ರಿಫರೆನ್ಷಿಯಲ್ ವೋಟಿಂಗ್ ಮಾಡಲಿಕ್ಕೆ ಬರಲ್ಲ. ಅಲ್ಲಿ ಯಾವುದಾದ್ರೂ ಒಬ್ಬ ಕ್ಯಾಂಡಿಡೇಟ್ ಮುಂದೆ ನೀವು ಬಟನ್ ಒತ್ತೀರಷ್ಟೇ, ನಂಬರ್ ಇಂಡಿಕೇಟ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಸಮಸ್ಯೆ ಏನು ಅಂತಂದರೆ ಬ್ಯಾಲೆಟ್ ಪೇಪರ್ ಕೊಟ್ಟೆ ನೀವು ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡ್ತೀರಿ. ಮತ್ತು ಅಲ್ಲಿ ವೋಟ್ ಹಾಕುವವರು ಯಾರು ಅಂದರೆ ಆ ರಾಜ್ಯದ ವಿಧಾನಸಭೆಯ ಸದಸ್ಯರು. ಅದು ನೆನ್ಪಿಟ್ಕೊಳ್ಳಿ, ನಾವು ನೀವು ಅಲ್ಲ. ದೇ ವೋಟ್. ಆಯಾ ರಾಜ್ಯದ MLAಗಳೇನಿದ್ದಾರೆ, ಆಯಾ ರಾಜ್ಯದ MLAಗಳು ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಏನಿದ್ದಾರೆ, ದೇ ಎಲೆಕ್ಟ್ ದ ರಾಜ್ಯಸಭಾ ಮೆಂಬರ್ಸ್. ದೇ ಆರ್ ದ ವೋಟರ್ಸ್. ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡುವವರು ಯಾರು? ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಆಯ್ಕೆಯಲ್ಲಿ ಯಾರು ಪಾಲ್ಗೊಳ್ಳಲ್ಲ ಅಂದರೆ MLCಗಳು ಪಾಲ್ಗೊಳ್ಳಲ್ಲ. ಅವರಿಗೆ ಅವಕಾಶ ಇಲ್ಲ. ಅವ್ರಿಗೆ ವೋಟ್ ಹಾಕಲಿಕ್ಕೆ ಅವಕಾಶವಿಲ್ಲ. MLCs do not participate in the election of the ರಾಜ್ಯಸಭಾ. ಅಂದರೆ ವಿಧಾನ ಪರಿಷತ್ ಸದಸ್ಯರು ಅಂತ ಹೇಳ್ತೀವಿ. ಆ ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭೆಯ ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ದೇ ಆರ್ ನಾಟ್ ಅಲೌಡ್, ದೇ ಆರ್ ನಾಟ್ ಪರ್ಮಿಟೆಡ್ ಆರ್ ಎಂಟೈಟಲ್ಡ್ ಟು ಕಾಸ್ಟ್ ದೇರ್ ವೋಟ್. ಓನ್ಲಿ MLAಗಳು ಮಾತ್ರ ರಾಜ್ಯಸಭೆಯ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಹೊರತು MLCಗಳಿಗೆ ವೋಟ್ ಹಾಕಲಿಕ್ಕೆ ರಾಜ್ಯಸಭಾ ಚುನಾವಣೆಯಲ್ಲಿ ಅವಕಾಶ ಇಲ್ಲ, ಅನುಮತಿ ಇಲ್ಲ. ಸೊ ಇದಿಷ್ಟು ರಾಜ್ಯಸಭೆಯ ಚುನಾವಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಮತ್ತು ಅಲ್ಲಿ ಇನ್ನೂ ಒಂದು ಸಣ್ಣ ಪಾಯಿಂಟ್ ಇದೆ.
ರಾಜ್ಯಸಭೆಗೆ ಕುರಿತಾದಂತೆ ಇನ್ನೂ ಒಂದು ಚಿಕ್ಕ ಪಾಯಿಂಟ್ ಇದೆ. ಏನು? ನಾಮಿನೇಟೆಡ್ ಮೆಂಬರ್ಸ್, ನಾಮನಿರ್ದೇಶನಗೊಂಡ ಸದಸ್ಯರು ಅಂತ ಹೇಳ್ತೀವಿ. ಈ ನಾಮಿನೇಟೆಡ್ ಮೆಂಬರ್ಸ್ದು ಒಂದು ಕೋಟಾ ಇರುತ್ತೆ. ಎಷ್ಟು? 12 ಜನ ಇರ್ತಾರೆ. 12 ನಾಮಿನೇಟೆಡ್ ಮೆಂಬರ್ಸ್ ಟು ದ ರಾಜ್ಯಸಭಾ. ರಾಜ್ಯಸಭೆಯಲ್ಲಿ ಇವರ ಸಂಖ್ಯೆ 12 ಇರ್ತಾರೆ. ರಾಜ್ಯಸಭೆಗೆ 12 ಜನ ನಾಮನಿರ್ದೇಶಿತ ಸದಸ್ಯರು. ಕೆಲವರು ನಾಮಕರಣಗೊಂಡ ಸದಸ್ಯರು ಅಂತ ಕೂಡ ಕರೀತಾರೆ. ನಾಮಕರಣಗೊಂಡ ಸದಸ್ಯರು ಅಂತ ಹೇಳ್ತೀವಿ. ಅವ್ರ ಸಂಖ್ಯೆ 12. ದೇರ್ ನಂಬರ್ ಇಸ್ 12. ಅವರು ರಾಜ್ಯಸಭೆಯಲ್ಲಿ ಇರ್ತಾರೆ. ಆ್ಯಂಡ್ ದೇ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. ಇವರನ್ನು ನಾಮಿನೇಟ್ ಯಾರು ಮಾಡ್ತಾರೆ ಅಂದರೆ ದೇಶದ ರಾಷ್ಟ್ರಪತಿಗಳು ಮಾಡ್ತಾರೆ. ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೇ ಆರ್ 12 ಮೆಂಬರ್ಸ್ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. ದೇಶದ ರಾಷ್ಟ್ರಪತಿಗಳು ಈ 12 ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಯಾವ್ಯಾವ ಕ್ಷೇತ್ರಗಳಿಂದ, ಫ್ರಮ್ ವಿಚ್ ಫೀಲ್ಡ್ಸ್, ಅದನ್ನು ನೆನ್ಪಿಟ್ಕೋಬೇಕು. ಯಾವ ಕ್ಷೇತ್ರಗಳಿಂದ ಇವರನ್ನು ನಾಮನಿರ್ದೇಶನವನ್ನು ಮಾಡ್ತಾರೆ ಅಂತ ಹೇಳಿದರೆ, ನಂಬರ್ 1 ಸೈನ್ಸ್ ಆರ್ ಟೆಕ್ನಾಲಜಿ, ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಿಂದ ಆಯ್ಕೆ ಮಾಡ್ತಾರೆ. ಆನಂತರ ಅಡ್ಮಿನಿಸ್ಟ್ರೇಷನ್, ಅದಕ್ಕೆ ಸಿವಿಲ್ ಸರ್ವೀಸ್ ಅಂತ ಕರೀತಾರೆ. ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ನೊಂದು ನಾಗರಿಕ ಸೇವೆ, ಸಿವಿಲ್ ಸರ್ವೀಸ್. ಆ ಕ್ಷೇತ್ರದಿಂದ ಇರೋರು ಕೂಡ ಅಲ್ಲಿ ಬರ್ತಾರೆ. ಆಮೇಲೆ ಲಿಟ್ರೇಚರ್, ಸಾಹಿತ್ಯ ವಲಯದಿಂದ ಬರುತ್ತಾರೆ. ಆನಂತರ ಸ್ಪೋರ್ಟ್ಸ್, ಕ್ರೀಡಾ ವಲಯದಿಂದ ಬರ್ತಾರೆ. ಆಮೇಲೆ ನಿಮ್ಮ ಏನು ಇದು ಬರುತ್ತೆ, ಕಮ್ಯುನಿಟಿ ಸರ್ವೀಸ್, ಸಮುದಾಯ ಸೇವೆ, ಸೋಷಲ್ ಸರ್ವೀಸ್ ಅಂತ ಹೇಳ್ತೀವಿ. ಕಮ್ಯುನಿಟಿ ಆರ್ ಸೋಷಲ್ ಸರ್ವೀಸ್, ಸಾಮಾಜಿಕ ಸೇವೆಯಿಂದ ಇರೋರು ಕೂಡ ಬರ್ತಾರೆ. ಆಮೇಲೆ ಜರ್ನಲಿಸಮ್, ಪತ್ರಿಕೋದ್ಯಮ ಅಂತ ಹೇಳ್ತೀವಿ, ಪತ್ರಿಕೋದ್ಯಮ ಬರುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ಕೂಡ ಮಾಡಿದ್ದಾರೆ. ಏನು? ಕಲ್ಚರ್, ಸಂಸ್ಕೃತಿ, ಕಲ್ಚರ್, ಆರ್ಟ್, ಈ ಕ್ಷೇತ್ರದಿಂದ ಕೂಡ ತೆಗೆದುಕೊಳ್ತಾರೆ. ಅರ್ಥ ಆಯ್ತಾ? ಅಂದರೆ ಆರ್ ಎನಿ ಪ್ರೊಫೆಷ್ನಲ್ ಫೀಲ್ಡ್ ಅಂತ ಹೇಳ್ತೀವಿ. ವೃತ್ತಿ, ಯಾವುದೋ ಒಂದು ವೃತ್ತಿ, ಪ್ರೊಫೆಷನ್ಸ್ ಅಂತ ಹೇಳ್ತೀವಿ. ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಲೈಕ್ ಲಾಯರ್ ಇರ್ಬೋದು, ಪ್ರಸಿದ್ಧವಾದ ಲಾಯರ್ ಇರ್ಬೋದು, ಅಥವಾ ಟೀಚರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಖ್ಯಾತ ಡಾಕ್ಟರ್ ಇರ್ಬೋದು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ CA ಇರ್ಬೋದು. ಸೊ ಪ್ರೊಫೆಷನ್ಸ್ ಅಂತ ಕರೀತೀವಿ. ಯಾವ್ಯಾವ ಕ್ಷೇತ್ರಗಳಿಂದ ತೆಗೆದುಕೊಳ್ತಾರೆ ರಾಜ್ಯಸಭೆಗೆ ಅಂದರೆ, ವಿಜ್ಞಾನ ತಂತ್ರಜ್ಞಾನ, ನಾಗರಿಕ ಸೇವೆ, ಆಮೇಲೆ ಲಿಟ್ರೇಚರ್, ಸಾಹಿತ್ಯ, ಸ್ಪೋರ್ಟ್ಸ್, ಕ್ರೀಡೆ, ಈವನ್ ಇದರಲ್ಲೇ ನಿಮ್ಮ ಫಿಲ್ಮ್ ಫೀಲ್ಡ್ ಕೂಡ ಬರುತ್ತೆ, ಚಿತ್ರರಂಗ ಕೂಡ ಬರುತ್ತೆ. ಕಮ್ಯುನಿಟಿ ಸರ್ವೀಸ್ ಅಥವಾ ಸೋಷಲ್ ಸರ್ವೀಸ್, ಸಮುದಾಯ ಸೇವೆ, ಸಾಮಾಜಿಕ ಸೇವೆ. ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮ, ಮೀಡಿಯಾ ಫೀಲ್ಡಿಂದ ಬಂದಿರೋರು ಅಲ್ಲಿ ಬಂದಿರ್ತಾರೆ. ಸೊ ವಿವಿಧ, ಒಂದೇ ಮಾತಿನಲ್ಲಿ ಸಮಾಜದ ವಿವಿಧ ವಲಯಗಳಿಂದ ಬಂದಿರ್ತಾರೆ. ಇಂಥದ್ದು ಅಂತಲ್ಲ, ಫ್ರಮ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ಕ್ರಾಸ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅಂತ ಹೇಳ್ತೀವಿ. ಆಮೇಲೆ ಕಲ್ಚರ್, ಕಲೆ ಮತ್ತು ಸಂಗೀತ, ಅಲ್ಲಿ ಮ್ಯೂಸಿಕ್ ಬರುತ್ತೆ, ಕಲಾಕ್ಷೇತ್ರ ಬರುತ್ತೆ, ಸಂಗೀತ ಬರುತ್ತೆ, ಆರ್ಟ್ ಬರುತ್ತೆ. ಪ್ರೊಫೆಷನ್ಸ್ ಬರ್ತವೆ, ವೃತ್ತಿಗಳು, ಲಾಯರು, ಟೀಚರು, ಡಾಕ್ಟರು, ಚಾರ್ಟರ್ಡ್ ಅಕೌಂಟೆಂಟು, ಎಂಜಿನಿಯರು. ಯು ನೋ ದಟ್ ಈವನ್ ಎಂಜಿನಿಯರ್ ಆಲ್ಸೋ ಯು ಕ್ಯಾನ್ ಆ್ಯಡ್. ಭಾಳ ಪ್ರಸಿದ್ಧರಾದ ಎಂಜಿನಿಯರ್ ಆದರೆ ಅವರು ರಾಜ್ಯಸಭಾ ಮೆಂಬರ್ ಆಗಿ ನಾಮಿನೇಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಮೆಟ್ರೋ ಮ್ಯಾನ್ ಶ್ರೀಧರನ್, ಡಾಕ್ಟರ್ ಶ್ರೀಧರನ್, ಯಾರನ್ನು ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು. ಅಂದರೆ ಅವರು ಕೊಟ್ಟಂಥ ಕಾಂಟ್ರಿಬ್ಯೂಷನ್, ಈ ದೇಶದಲ್ಲಿ ಮೆಟ್ರೋ ಸೇವೆಯನ್ನು ಮೊದಲು ಆರಂಭ ಮಾಡಿದ್ದು ಕಲ್ಕತ್ತಾದಲ್ಲಿ. ಅದರ ಪಿತಾಮಹ ಡಾಕ್ಟರ್ ಶ್ರೀಧರನ್, ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ.
ಆನಂತರ ದೆಲ್ಲಿಯಲ್ಲಿ ಮಾಡಿದರು, ಬೆಂಗಳೂರಿನಲ್ಲಿ ಮಾಡಿದರು, ಈಗ ಹೈದರಾಬಾದ್, ಪುಣೆ ಬೇರೆ ನಗರಗಳಲ್ಲಿ ಮಾಡ್ತಿದ್ದಾರೆ. ಸೊ ಶ್ರೀಧರನ್ ಅವರನ್ನು ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಂದರೆ ಆ ಮೆಟ್ರೋ ಟೆಕ್ನಾಲಜಿಯಲ್ಲಿ ಈಸ್ ಎಕ್ಸ್ಪರ್ಟ್. ಒಂದು ಮೆಟ್ರೋ ರೈಲ್ವೆ ತರಬೇಕು ಅಂದರೆ ಹೆಂಗೆ ಮಾಡಬೇಕು, ಹೋಗಿ ಅವ್ರನ್ನ ಕೇಳ್ರಿ, ಶ್ರೀಧರ್ ಅವ್ರನ್ನ ಕೇಳ್ರಿ ಅಂತ. ಈಸ್ ಸಚ್ ಎ ಗ್ರೇಟ್ ಜೀನಿಯಸ್. ಸೊ ಅಂಥವರು ಕೂಡ ಇಲ್ಲಿ ನಾಮನಿರ್ದೇಶನಗೊಳ್ತಾರೆ. ಸೊ ಈ 12 ಜನ ಸದಸ್ಯರು ಏನಿದ್ದಾರೆ, ದೇ ಆರ್ ಕಾಲ್ಡ್ ನಾಮಿನೇಟೆಡ್ ಮೆಂಬರ್ಸ್ ಆ್ಯಂಡ್ ದೇ ಆರ್ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಇಲ್ಲೂ ಕೂಡ ನೀವೇನು ನೆನ್ಪಿಟ್ಕೋಬೇಕು, ಪ್ರೆಸಿಡೆಂಟ್ ಅಂತ ನಾನು ಹೇಳಿದಾಗ ಇನ್ ಬ್ರಾಕೆಟ್ ಪ್ರೈಮ್ ಮಿನಿಸ್ಟರ್, ಪ್ರಧಾನಿ ಅಂತ ಅರ್ಥ. ರಾಷ್ಟ್ರಪತಿಗಳು ಸುಮ್ಮನೆ ಟೆಕ್ನಿಕಲ್ಲಾಗಿ ನಾವು ರಾಷ್ಟ್ರಪತಿ ಅಂತ ಹೇಳ್ತೀವಿ. ವಾಸ್ತವದಲ್ಲಿ ರಿಯಾಲಿಟಿಯಲ್ಲಿ ವಾಸ್ತವಿಕವಾಗಿ ಇದನ್ನು ಯಾರು ಮಾಡ್ತಾರೆ, ಪ್ರಧಾನಮಂತ್ರಿಯವರೇ ಮಾಡಿರ್ತಾರೆ. ಪ್ರಧಾನಮಂತ್ರಿಯವರು ಒಂದು 5-6 ಹೆಸರು ಕಳಿಸ್ತಾರೆ, ನೋಡ್ರಿ ಇವ್ರನ್ನ ನಾಮಿನೇಷನ್ ಮಾಡಿರಿ ಅಂತ. ಅದರಲ್ಲಿ ಒಬ್ಬರನ್ನು ಅವರು ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ. ಅಂದರೆ ದ ಲಿಸ್ಟ್ ಈಸ್ ಸೆಂಟ್ ಬೈ ದ ಪಿ ಎಮ್ ಆಫೀಸ್. ಪ್ರಧಾನಮಂತ್ರಿಯ ಕಚೇರಿಯಿಂದ ಒಂದು ಪಟ್ಟಿ ಹೋಗುತ್ತೆ, ಈ ಕೆಳಗಿನವರನ್ನು ನಾಮನಿರ್ದೇಶನ ಮಾಡಲು ಕೋರಲಾಗಿದೆ ಅಂತ. ಆ ಪಟ್ಟಿಯಲ್ಲಿರುವವರನ್ನೇ ರಾಷ್ಟ್ರಪತಿಗಳು ಮಾಡ್ತಾರೆ ಹೊರತು ಔಟ್ಸೈಡ್ ದ ಲಿಸ್ಟ್ ಮಾಡಲ್ಲ. ಪ್ರಧಾನಿಯವರ ಕಳಿಸಿದ ಪಟ್ಟಿಯನ್ನು ಬಿಟ್ಟು ಬೇರೆ ಇನ್ಯಾವುದೋ ವ್ಯಕ್ತಿಯನ್ನು ನಾಮನಿರ್ದೇಶನ ಮಾಡಲಿಕ್ಕೆ ರಾಷ್ಟ್ರಪತಿಗಳಿಗೆ ಅಧಿಕಾರ ಇಲ್ಲ. ಇದನ್ನು ನಾನು ರಾಷ್ಟ್ರಪತಿಯವರ ಬಗ್ಗೆ ಮಾತಾಡಬೇಕಾದಾಗಲೇ ಹೇಳಿದೆ. ಪ್ರೆಸಿಡೆಂಟ್ ಹ್ಯಾಸ್ ಟು ಆ್ಯಕ್ಟ್ ಆನ್ ದಿ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅದು ಭಾಳ ಸ್ಪಷ್ಟ ಇದೆ, ಆರ್ಟಿಕಲ್ 74. There shall be a council of ministers headed by the Prime Minister to aid and advise the President, who shall exercise his powers according to such advice. ಇದನ್ನು ನೀವು ಬಹ್ಯಾಟ್ ಮಾಡಬೇಕು. ಆರ್ಟಿಕಲ್ 74 ಬಹ್ಯಾಟ್ ಹಾಕ್ಬಿಟ್ರೆ ಏನು ಹೇಳುತ್ತೆ, ಅಲ್ಲಿ ಒಂದು ಮಂತ್ರಿಮಂಡಲ ಇರತಕ್ಕದ್ದು, ಅದಕ್ಕೆ ಪ್ರಧಾನಿಯವರು ಮುಖ್ಯಸ್ಥರಾಗಿರುತ್ತಾರೆ ಮತ್ತು ರಾಷ್ಟ್ರಪತಿಗಳು ಈ ಮಂತ್ರಿಮಂಡಲದ ಸಲಹೆ ಸೂಚನೆಯ ಮೇರೆಗೆ ತಮ್ಮ ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಅಂತ ಸ್ಪಷ್ಟವಾಗಿ ಹೇಳಿರೋದ್ರಿಂದ ರಾಷ್ಟ್ರಪತಿ ಅಂದರೆ ಓನ್ಲಿ ಅದು ನಾಮಿನಲ್ ಪೋಸ್ಟು. ಅವರು ಯಾವ ಡಿಸಿಷನನ್ನು ತಗೊಳ್ಳಲ್ಲ. ಡಿಸಿಷನ್ ಈಸ್ ಟೇಕನ್ ಬೈ ದ ಪಿ ಎಮ್. ಪ್ರೈಮ್ ಮಿನಿಸ್ಟ್ರು ನಿರ್ಧಾರ ತಗೊಳ್ತಾರೆ. ಅವರು ಯಾರ ಹೆಸರು ಸೂಚಿಸ್ತಾರೋ ಅವರನ್ನೇ ನಾಮನಿರ್ದೇಶನ ಮಾಡ್ತಾರೆ. ಈಗ ಲೇಟೆಸ್ಟ್ ಎಕ್ಸಾಂಪಲ್ ಉದಾಹರಣೆಯನ್ನು ಕೊಡೋದಾದರೆ ನಿಮ್ಮ ವೀರೇಂದ್ರ ಹೆಗ್ಗಡೆ, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅಂತ ಕರಿತೀವಿ. ಅವರು ಇತ್ತೀಚೆಗೆ ಏನಾದರೂ ರೀಸೆಂಟ್ಲಿ ನಾಮಿನೇಟೆಡ್ ಅವರನ್ನು ರಾಜ್ಯಸಭೆಗೆ ಮೆಂಬರ್ ಆಗಿ ಮಾಡಿದರು. ಈವನ್ ಯು ಕ್ಯಾನ್ ಟೇಕ್ ದ ಲೇಟೆಸ್ಟ್ ಎಕ್ಸಾಂಪಲ್ ಆಫ್ ಸುಧಾ ನಾರಾಯಣ ಮೂರ್ತಿ. ಮೊನ್ನೆ ನಿಮ್ಮ ಮಹಿಳಾ ದಿನಾಚರಣೆ ಆಯ್ತಲ್ಲ, ಸುಧಾ ನಾರಾಯಣ ಮೂರ್ತಿ. ಸೊ ಅವರು ಕೂಡ ನಾಮಿನೇಟೆಡ್ ಆಗಿದ್ದಾರೆ ವೆರಿ ರೀಸೆಂಟ್ಲಿ. ಇತ್ತೀಚೆಗೆ ಸುಧಾ ನಾರಾಯಣ ಮೂರ್ತಿ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಿದ್ದಾರೆ. ಆನ್ ವುಮೆನ್ಸ್ ಡೇ ಮಾರ್ಚ್ 8, ನಿಮಗೆ ಗೊತ್ತಿದೆ, ಅದೆಲ್ಲ ಪೇಪರಲ್ಲೆಲ್ಲ ಬಂತು. ಮಾರ್ಚ್ 8 ಮಹಿಳಾ ದಿನಾಚರಣೆ ಇತ್ತು. ಮಾರ್ಚ್ 8ರಂದು ಅವರನ್ನು ನಾಮನಿರ್ದೇಶನ ಮಾಡಿದರು. ಸುಧಾ ನಾರಾಯಣ ಮೂರ್ತಿಯವರು ರಾಜ್ಯಸಭೆಯ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿದ್ದಾರೆ. ನಾಮಿನೇಟೆಡ್ ಬೈ ದ ಆನರಬಲ್ ಪ್ರೆಸಿಡೆಂಟ್. ಹೋದ ವರ್ಷ ಯಾರನ್ನು ನೇಮಕ ಮಾಡಿದರು, ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಆಫ್ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರನ್ನು ಆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದರು. ಈ ಹಿಂದೆ ಆದವರ ಹೆಸರುಗಳು ನಮಗೆ ಹೇಳಬೇಕು ಅಂದರೆ ಸಚಿನ್ ತೆಂಡೂಲ್ಕರ್, ನಿಮ್ಮ ದ ಲೆಜೆಂಡ್ ಆಫ್ ಕ್ರಿಕೆಟ್, ದ ಗಾಡ್ ಆಫ್ ಕ್ರಿಕೆಟ್ ಅಂತ ಹೇಳಿ, ಕ್ರಿಕೆಟಿನ ದೇವರು, ದಂತಕಥೆ ಅಂತ ಕರೀತಾರೆ. ಸಚಿನ್ ತೆಂಡೂಲ್ಕರ್ ಅವರು ನಾಮನಿರ್ದೇಶನ ಆಗಿದ್ದರು. ನಮ್ಮ ರಾಜ್ಯದ ಖ್ಯಾತ ಅಣುವಿಜ್ಞಾನಿ ಡಾಕ್ಟರ್ ರಾಜಾ ರಾಮಣ್ಣ ಅಂತ ಇದ್ದರು, ಈಗಿಲ್ಲ, ಭಾಳ ಹಿಂದೆ ನಾನು ಹೇಳ್ತಿರೋದು, 80ರ ದಶಕದಲ್ಲಿ. ಡಾಕ್ಟರ್ ರಾಜಾ ರಾಮಣ್ಣ ವಾಸ್ ನಾಮಿನೇಟೆಡ್ ಟು ರಾಜ್ಯಸಭಾ. ಆ ಥರ ಅನೇಕ ಜನ. ನಿಮ್ಮ ಫಿಲ್ಮ್ ಫೀಲ್ಡನ್ನು ತೆಗೆದುಕೊಂಡ್ರೆ ನಿಮ್ಮ ಯಾರು ವೈಜಯಂತಿ ಮಾಲಾ ಬಾಲಿ ಅಂತ ಒಬ್ಬ ಫಿಲ್ಮ್ ಇತ್ತು. ಆಮೇಲೆ ನಿಮ್ಮ ಹೇಮಾ ಮಾಲಿನಿ ಬರ್ತಾರೆ, ಹೇಮಾ ಮಾಲಿನಿಯವರು. ಆಮೇಲೆ ನಿಮ್ಮ ಜಯಾ ಬಾದುರಿ ಅವರೆಲ್ಲ ರಾಜ್ಯಸಭೆಗೆ ನೇಮಕ ಆಗಿದ್ದಾರೆ. ನಾಮಕರಣ ಆಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಿಂದ ಆಯ್ಕೆಯಾದವರು. ಸಂಗೀತಗಾರರನ್ನು ನೇಮಕ ಮಾಡ್ತಾರೆ. ಆಮೇಲೆ ಕ್ರೀಡಾಪಟುಗಳನ್ನು ನೇಮಕ ಮಾಡ್ತಾರೆ. ಖ್ಯಾತ ಲಾಯರ್ಗಳಿದ್ದರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ
ನೇಮಕ ಮಾಡ್ತಾರೆ. ದೇ ಆರ್ ನಾಮಿನೇಟೆಡ್ ಟು ದಿ ರಾಜ್ಯಸಭಾ. ಸೊ ಅದಕ್ಕೆ ಈವನ್ ನಿವೃತ್ತರಾದ ನ್ಯಾಯಾಧೀಶರುಗಳು, ರಿಟೈರ್ಡ್ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್, ರಿಟೈರ್ಡ್ ಚೀಫ್ ಜಸ್ಟಿಸ್, ಅವರು ಕೂಡ ರಾಜ್ಯಸಭೆಗೆ ನಾಮಿನೇಟ್ ಆದಂಥದ್ದಿದೆ. CAGಗಳು, ನಿವೃತ್ತ ಕಂಟ್ರೋಲರ್ ಆಡಿಟರ್ ಜನರಲ್ಗಳು ಕೂಡ ನೇಮಕ ಆದಂಥ ಉದಾಹರಣೆಗಳಿವೆ. ಅವರ ನಿವೃತ್ತಿಯ ನಂತರ ರಾಜ್ಯಸಭೆಗೆ ಅವರನ್ನು ಅದರ ಉದ್ದೇಶ ಏನು ಅಂದರೆ ಅವರ ಅನುಭವವನ್ನು ಅಲ್ಲಿ ಪಡೆದುಕೊಳ್ಳಬೇಕು. ಹಿಂದೆ ನಿಮ್ಮ ಖ್ಯಾತ ಇವರಿದ್ರು ನೋಡಿ, ಕಾರ್ಟೂನಿಸ್ಟ್, ವ್ಯಂಗ್ಯ ಚಿತ್ರಗಳನ್ನು ಬರಿತಾಯಿದ್ರು, RK ಲಕ್ಷ್ಮಣ್ ಅಂತ. ಸೊ RK ಲಕ್ಷ್ಮಣ್ ಆ್ಯಂಡ್ ಈವನ್ ಅವರ ಸಹೋದರ RK ನಾರಾಯಣ್. RK ನಾರಾಯಣ್ ಅನ್ನೋರು ಕಥೆಗಾರರು, ಸಾಹಿತಿಗಳು. RK ಲಕ್ಷ್ಮಣ್ ವಾಸ್ ಎ ಕಾರ್ಟೂನಿಸ್ಟ್. ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿದ್ದರು. ದೇ ವರ್ ನಾಮಿನೇಟೆಡ್ ಟು ದಿ ರಾಜ್ಯಸಭಾ ಲಾಂಗ್ ಬ್ಯಾಕ್. ಅವರ ಕಾರ್ಟೂನುಗಳು ಇವತ್ತಿಗೂ ಕೂಡ ಫೇಮಸ್ ಆಗಿವೆ. RK ಲಕ್ಷ್ಮಣ್ ಕಾರ್ಟೂನ್ ನೋಡಿದರೆ ಎಂಥ ನಗು ಬರದೇ ಇರೋವರೆಗೂ ಕೂಡ ನಗು ಬರುತ್ತೆ. ನೀವು ಯಾರಾದರೂ ಸರ್ ಇವ್ರು ನಗಲ್ಲ ಅಂದರೆ RK ಲಕ್ಷ್ಮಣ್ ಒಂದು ಕಾರ್ಟೂನ್ ಮುಂದಿಟ್ಟರೆ ಅವ್ನು ನಗಲೇಬೇಕು. ಅಷ್ಟು ಅದ್ಭುತವಾದ, ಮೀನಿಂಗ್ಫುಲ್ ಆದ, ಅರ್ಥಪೂರ್ಣವಾದ, ವಿಡಂಬನೆಯಿಂದ ಒಳಗೊಂಡ ವ್ಯಂಗ್ಯ ಚಿತ್ರಗಳನ್ನು ಅವರು ಬರಿತಾಯಿದ್ರು. ಜಗತ್ತಿನ ಶ್ರೇಷ್ಠ ಕಾರ್ಟೂನಿಸ್ಟ್ ಅಂದರೆ RK ಲಕ್ಷ್ಮಣ್ ಅಂತ ಹೇಳ್ತೀವಿ. ಕಾರ್ಟೂನಿಸ್ಟ್ RK ಲಕ್ಷ್ಮಣ್ ಅಂತ. ಸೊ ಹಾಗಾಗಿ ಈ 12 ಜನ ಸದಸ್ಯರೇನಿದ್ದಾರೆ, ದೇ ಆರ್ ನಾಮಿನೇಟೆಡ್ ಮೆಂಬರ್ಸ್. ಅವರನ್ನು ನಾಮನಿರ್ದೇಶನವನ್ನು ಮಾಡಲಾಗುತ್ತೆ. ರಾಷ್ಟ್ರಪತಿಗಳೇ ನೇರವಾಗಿ ಅವರನ್ನು ನಾಮನಿರ್ದೇಶನ ಮಾಡ್ತಾರೆ. ಯಾಕೆ ಈ ನಾಮನಿರ್ದೇಶನ ವ್ಯವಸ್ಥೆ ಇಟ್ಟಾರಂದರೆ, ಇಂತಹ ವ್ಯಕ್ತಿಗಳನ್ನು, ಇವರನ್ನು ಸೆಲೆಬ್ರಿಟೀಸ್ ಅಂತ ಕೂಡ ನೀವು ಕರೀಬಹುದು. ದೇ ಆರ್ ಕಾಲ್ಡ್ ಸೆಲೆಬ್ರಿಟೀಸ್, ಗಣ್ಯಾತಿ ಗಣ್ಯ ವ್ಯಕ್ತಿಗಳು, VIPs. ಅವ್ರಿಗೆ VIPs ಅಂತ ಹೇಳ್ತಾರೆ. ಸೆಲೆಬ್ರಿಟೀಸ್ ಅಂದರೆ ಗಣ್ಯ ವ್ಯಕ್ತಿಗಳು. ಇಂಥ ಗಣ್ಯರೇನಿದ್ದಾರೆ ಇವರು ಎಲೆಕ್ಷನ್ನಿಗೆ ನಿಲ್ಲುವುದು ಸರಿಯಲ್ಲ. ಈಗ ನೀವು ಸುಧಾ ನಾರಾಯಣ ಮೂರ್ತಿ ಅವರಿಗೆ, ಮೇಡಮ್ ನೀವು ಎಲೆಕ್ಷನ್ನಿಗೆ ನಿಂದಿರ್ರಿ, ಅವ್ರ ಮನೆಗೆ ಹೋಗಿ ಸಾರ್ ಓಟ್ ಹಾಕ್ರಿ ಅಂತ ಹೇಳೋದು ಅವ್ರಿಗೆ ಇನ್ಸಲ್ಟ್ ಮಾಡಿದಂಗೆ ಆಗುತ್ತೆ. ಅಂಥ ಒಬ್ಬ ಸಾಧನೆ ಮಾಡಿದ ವ್ಯಕ್ತಿ, ಈಗ ನಿಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ, ಅವರೆಲ್ಲರೂ ಮನೆಗೆ ಅಡ್ಡಾಡಿ ಸಾರ್ ನಂಗೆ ಓಟ್ ಹಾಕ್ರಿ ಅಂದರೆ ಅವ್ರಿಗೆ ಇನ್ಸಲ್ಟ್ ಮಾಡಿದಂಗೆ ಆಗುತ್ತೆ. ಅವರು ಮಾಡಿದ ಸಾಧನೆಗೆ ನಾವು ಗೌರವ ಕೊಡಬೇಕು. ಹೆಗ್ಗಡೆಯವರನ್ನು ನಾವು ನಾಮನಿರ್ದೇಶನ ಮಾಡ್ತಿದ್ದೀವಿ ಅಂದರೆ ಅರ್ಥ ಏನು? ವಿ ಆರ್ ಶೋಯಿಂಗ್ ರೆಸ್ಪೆಕ್ಟ್. ಅವರಿಗೆ ಗೌರವವನ್ನು ನಾವು ಸಲ್ಲಿಸಿದಂಗೆ ಆಗುತ್ತೆ. ಅವರಿಗೆ ನಮ್ಮ ಕಡೆಯಿಂದ ಆನರ್ ಮಾಡಿದಂಗೆ. ಅಂಥ ವ್ಯಕ್ತಿಗಳು ಸದನದಲ್ಲಿ ಇರುವುದೇ ನಮಗೆ ಭಾಗ್ಯ. ವೀರೇಂದ್ರ ಹೆಗ್ಗಡೆ ಅಂಥವರು, ನಿಮ್ಮ ಟೆಂಡೂಲ್ಕರ್ ಅಂಥವರು, ಸುಧಾ ನಾರಾಯಣ ಮೂರ್ತಿ ಅಂಥವರು, ಅಥವಾ ಮೆಟ್ರೋ ಮ್ಯಾನ್ E ಶ್ರೀಧರನ್ ಅಂಥವರು, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ವರ್ಗೀಸ್ ಕುರಿಯನ್ ಅಂತಿದ್ರು. ಆಮೇಲೆ ನಿಮ್ಮ ಕೃಷಿ ಕ್ರಾಂತಿಯ ಹರಿಕಾರ ಡಾಕ್ಟರ್ MS ಸ್ವಾಮಿನಾಥನ್ ಇದ್ದರು. ಅವರೆಲ್ಲ ಮಹಾನ್ ದಿಗ್ಗಜರು. ಅವ್ರ ಬಗ್ಗೆ ಇಡೀ ದಿನ ಮಾತನಾಡುವಷ್ಟು ವಿಷಯ ಇದೆ. ಅಂಥ ಮಹನೀಯರು ರಾಜ್ಯಸಭೆಯಲ್ಲಿ ಕಾಲಿಟ್ಟರೆ ಆ ಸದನದ ಗರಿಮೆ, ಹಿರಿಮೆ ಹೆಚ್ಚಾಗುತ್ತೆ. ಸದನದ ಗರಿಮೆ ಮತ್ತು ಹಿರಿಮೆ ಅಂತ ಕರೀತಾರೆ. ನಾಮನಿರ್ದೇಶನ ಯಾಕೆ ಮಾಡ್ತಾರೆ ಅಂದರೆ, ಸದನದ ಗರಿಮೆ, 2 ಶಬ್ದ ನೆನಪಿಟ್ಕೊಳ್ಳಿ, ಮತ್ತು ಸದನದ ಹಿರಿಮೆ. ಈ ಗರಿಮೆ ಮತ್ತು ಹಿರಿಮೆ ಇವೆರಡೂ ಬೇಕು ಅಂದರೆ ಅಲ್ಲಿ ನಾಮನಿರ್ದೇಶನ ಮಾಡಲೇಬೇಕು. ಸದನದ ಗರಿಮೆ ಮತ್ತು ಹಿರಿಮೆ. ಗರಿಮೆ ಅಂದರೆ ಒಂದು ಹೆಮ್ಮೆ, ಪ್ರೈಡ್. ದೇ ಆರ್ ದ ಪ್ರೈಡ್ ಆಫ್ ದಿ ರಾಜ್ಯಸಭಾ, ದೇ ಆರ್ ದಿ ಅಸೆಟ್ಸ್ ಆಫ್ ದಿ ರಾಜ್ಯಸಭಾ, ದೇ ಆರ್ ದ ಐಕಾನ್ ಆಫ್ ದಿ ರಾಜ್ಯಸಭಾ. ರಾಜ್ಯಸಭೆಗೆ ಇಂಥವ್ರು ಬಂದು ಕೂತಿದ್ದಾರೆ ಅಂದರೆ ಆ ಸದನದಲ್ಲಿ ಚರ್ಚೆ ನಡೆಯುವ ಒಂದು ಕದರು ಬೇರೆಯಾಗುತ್ತೆ. ಬೇರೆ ಸದಸ್ಯರು ಕೂಡ ಮಾತನಾಡಬೇಕಾದಾಗ ಎಚ್ಚರಿಕೆಯಿಂದ ಮಾತಾಡ್ತಾರೆ. ನೋಡಿ ಮಾತಾಡ್ರಿ, ಅಲ್ಲಿ ಹೆಗಡೆಯವರು ಕೂತಿದ್ದಾರೆ, ವೀರೇಂದ್ರ ಹೆಗಡೆಯವರು ಕೂತಿದ್ದಾರೆ, ಸುಧಾ ನಾರಾಯಣ ಮೂರ್ತಿಯವರು ಕೂತಿದ್ದಾರೆ, ಸೈಂಟಿಸ್ಟ್ ಕೂತಿದ್ದಾರೆ, ಮೆಟ್ರೋ ಮ್ಯಾನ್ ಕೂತಿದ್ದಾರೆ, ಸಚಿನ್ ತೆಂಡೂಲ್ಕರ್ ಸದನದಲ್ಲಿ ಕೂತಿದ್ದಾರೆ ಅಂತಂದರೆ ಉಳಿದವರು ಸ್ವಲ್ಪ ಎಚ್ಚರಿಕೆಯಿಂದ ಪ್ರಜ್ಞೆ ಇಟ್ಟುಕೊಂಡು ಮಾತನಾಡ್ತಾರೆ. ಬಾಯಿಗೆ ಬಂದಂಗೆ ಮಾತಾಡೋದು, ಸಿಕ್ಕಾಪಟ್ಟೆ ಮಾತಾಡೋದು, ಹುಚ್ಚಾಪಟ್ಟೆ ಮಾತಾಡೋದು, ಅರ್ಥಹೀನವಾದ ಮಾತಾಡೋದು, ಸುಮ್ಮನೆ ಗಲಾಟೆ ಎಬ್ಸೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಇವಕ್ಕೆಲ್ಲ ಬ್ರೇಕ್, ಕಡಿವಾಣ ಬೀಳುತ್ತೆ. ಯಾಕಂದರೆ ಸಜ್ಜನರು, ಬುದ್ಧಿಜೀವಿಗಳು, ಸಾಧಕರು ಅಲ್ಲಿರ್ತಾರೆ. ಅದಕ್ಕಾಗಿ ರಾಜ್ಯಸಭೆಯನ್ನು ನಾವು ಏನಂತ ಕರಿತೀವಿ ಅಂದರೆ, ಆ ಟೈಟಲನ್ನು ಅಲ್ಲಿ ನೋಟ್ ಮಾಡ್ಕೊಂಬಿಡಿ. ರಾಜ್ಯಸಭೆಯನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೇ, ನಂಬರ್ 1 ಹಿರಿಯರ ಸದನ, ಎಲ್ಡರ್ಸ್ ಹೌಸ್, ಹಿರಿಯರ ಸದನ.
ಬುದ್ಧಿಜೀವಿಗಳ ಸದನ, ಬುದ್ಧಿಜೀವಿಗಳ ಸದನ. ಮತ್ತು ಸಾಧಕರ ಸದನ, ಸಾಧಕರು ಅಥವಾ ಗಣ್ಯರ ಸದನ ಅಂತ ಹೇಳ್ತೀವಿ, ಗಣ್ಯರ ಸದನ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಅದಕ್ಕೆ ಇನ್ನೊಂದು ಹೇಳೋದಾದರೆ ಚಿಂತಕರ ಚಾವಡಿ ಅಂತ ಹೇಳ್ತಾರೆ. ಚಿಂತಕರ ಚಾವಡಿ, ಥಿಂಕರ್ಸ್ ಫಾರಮ್ ಅಂತ ಕರೀತಾರೆ. ಚಿಂತಕರ ಚಾವಡಿ, ಹಿರಿಯರ ಸದನ, ಬುದ್ಧಿಜೀವಿಗಳ ಸದನ, ಸಾಧಕರ ಸದನ, ಸಜ್ಜನರ ಸದನ ಅಂತ ಕೂಡ ಕರೀತಾರೆ. ಜೆಂಟ್ಲ್ಮ್ಯಾನ್ಸ್ ಹೌಸ್, ಸಜ್ಜನರ ಸದನ ಅಂತ ಕೂಡ ಕರೀತಾರೆ. ಜೆಂಟ್ಲ್ಮ್ಯಾನ್ಸ್ ಹೌಸ್ ಅಂತ. ಇಷ್ಟೆಲ್ಲ ಟೈಟಲ್ ಇವೆ. ರಾಜ್ಯಸಭೆಗೆ ಬೇಕಾದಷ್ಟಿದೆ. ಈಗ ಹಿರಿಯರ ಸದನ ಅಂದರೆ ಎಲ್ಡರ್ಸ್ ಹೌಸ್ ಅಂತಾರೆ, ಎಲ್ಡರ್ಸ್ ಹೌಸ್. ಬುದ್ಧಿಜೀವಿಗಳು ಅಂದರೆ ಇಂಟೆಲೆಕ್ಚುವಲ್ಸ್ ಹೌಸ್, ಇಂಟೆಲೆಕ್ಚುವಲ್ಸ್ ಹೌಸ್. ಸಾಧಕರು ಅಂದರೆ ಅಚೀವರ್ಸ್, ಅಚೀವರ್ಸ್ ಬಾರ್ ಸೆಲೆಬ್ರಿಟೀಸ್, ಸೆಲೆಬ್ರಿಟೀಸ್ಗಳು ಮೇಲ್ಮನೆಯಲ್ಲಿರ್ತಾರೆ. ಚಿಂತಕರು ಅಂದರೆ ಥಿಂಕರ್ಸ್ ಫಾರಮ್ ಅಂತ ಕರೀತಾರೆ, ಥಿಂಕರ್ಸ್ ಫಾರಮ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಸಜ್ಜನರು ಅಂದರೆ ಜೆಂಟ್ಲ್ಮ್ಯಾನ್ ಹೌಸ್, ಜೆಂಟ್ಲ್ಮ್ಯಾನ್ಸ್ ಹೌಸ್ ಅಂತ ಕರೀತಾರೆ. ಮೇಲ್ಮನೆ ಅಂದರೆ ಸಜ್ಜನರ ಸದನ. ಕೆಳಮನೆಗೆ ನಾವು ಇದನ್ನು ಹೇಳಲ್ಲ. ಕೆಳಮನೆಯಲ್ಲಿರೋರೆಲ್ಲ ಜನಸಾಮಾನ್ಯರಿಂದ ಬಂದಿರ್ತಾರೆ, ಅದನ್ನು ಜನಸಾಮಾನ್ಯರ ಸದನ ಅಂತ ಹೇಳ್ತಾರೆ. ಲೋವರ್ ಹೌಸ್ ಈಸ್ ಕಾಲ್ಡ್ ಆ್ಯಸ್ ದ ಮ್ಯಾನ್ ಆಫ್ ದಿ ಹೌಸ್ ಆಫ್ ದಿ ಕಾಮನ್ ಪೀಪಲ್. ಎಷ್ಟೋ ಸಾರಿ ಏನೂ ಓದ್ಲಿಕ್ಕೆ ಬರಲಾರ್ದವರು ಲೋಕಸಭೆಗೆ ಬಂದ, 3ನೇ ಕ್ಲಾಸ್ ಫೇಲ್ ಆದವರು, 5ನೇ ಕ್ಲಾಸ್ ಫೇಲ್ ಆದವರು, ಶಾಲಿನೇ ಕಲಿತೇ ಇರೋರು ಎಮ್ ಪಿ ಆಗಿ ಬಂದು ಅಲ್ಲಿ ಕೂತಿರ್ತಾರೆ. ಅವರಿಗೆ ಎಮ್ ಪಿ ಅಂತ ಬರೀಲಿಕ್ಕೂ ಬರಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನೋ ಲಾಂಗ್ ಫಾರ್ಮು ಗೊತ್ತಿರಲ್ಲ, ಏನಂದರೆ ಏನೂ ಗೊತ್ತಿರಲ್ಲ, ಪಾರ್ಲಿಮೆಂಟ್ ಅಂದರೆ ಏನೂ ಗೊತ್ತಿರಲ್ಲ. ಪಾರ್ಲಿಮೆಂಟ್ ಅಂತ ಒಂದು ಆಳಿ ಕೊಟ್ಟರೆ ಬರೀಲಿಕ್ಕೂ ಬರಲ್ಲ, ಹೌದಾ? ಅಂಥವರು ಅಲ್ಲಿ ಬಂದು ಕೂತಿರ್ತಾರೆ. ಯಾಕೆ? ಅಲ್ಲಿ ಉದ್ದೇಶ ಬೇರೆ, ಜನಸಾಮಾನ್ಯರು ಬರಲಿ ಅನ್ನುವುದಕ್ಕೇ ಲೋಕಸಭೆ ಮಾಡಿರ್ತೀವಿ ನಾವು, ಅದನ್ನು ಟೀಕೆ ಮಾಡಲ್ಲ. ಆದರೆ ಇಲ್ಲಿ ಹಾಗಲ್ಲ. ಅಪ್ಪರ್ ಹೌಸ್ ಈಸ್ ನಾಟ್ ಲೈಕ್ ದ್ಯಾಟ್. ಇಟ್ ಈಸ್ ಅ ಹೌಸ್ ಆಫ್ ಡಿಗ್ನಿಟಿ. ಅದನ್ನು ಘನತೆಯ ಸದನ ಅಂತ ಕರೀತಾರೆ, ಘನತೆಯ ಸದನ. ಇಲ್ಲೆಲ್ಲ ಘನತೆ ವ್ಯಕ್ತವರು ಬರ್ತಾರೆ. ದ ಹೌಸ್ ಆಫ್ ಡಿಗ್ನಿಟಿ ಅಂತ ರಾಜ್ಯಸಭೆಯನ್ನು ದ ಹೌಸ್ ಆಫ್ ಡಿಗ್ನಿಟಿ, ದ ಹೌಸ್ ಆಫ್ ಡಿಗ್ನಿಟಿ. ಇಲ್ಲಿ ಅದರ ಘನತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ದ ಹೌಸ್ ಆಫ್ ಡಿಗ್ನಿಟಿ ಅಂತ ಹೇಳ್ತೀವಿ. ಹಾಗಾಗಿ ಈ ನಾಮಿನೇಟೆಡ್ ಮೆಂಬರ್ಸ್ ಯಾಕೆ ಬೇಕು ಅನ್ನೋದಕ್ಕೆ ಈ ವಿವರಣೆಯನ್ನು ಕೊಟ್ಟೆ. ನಾಮಿನೇಷನ್ ಯಾಕೆ, ನಾಮಕರಣ ಯಾಕೆ, ನಾಮಕರಣ ಸದಸ್ಯರೇನಿದ್ದಾರಲ್ಲ ಅವರು ಈ ಥರ ಇರ್ತಾರೆ, ಅದಕ್ಕೋಸ್ಕರವಾಗಿ ಇದನ್ನು ನಾನು ಕೊಟ್ಟಿದ್ದು. ನಾಮಕರಣ ಸದಸ್ಯರು ಏನಾಗಿರ್ತಾರೆ ಅಂದರೆ ಅವರು ಹಿರಿಯರಾಗಿರ್ತಾರೆ, ಬುದ್ಧಿಜೀವಿಗಳಾಗಿರ್ತಾರೆ, ಸಾಧಕರಾಗಿರ್ತಾರೆ, ಚಿಂತಕರ ಚಾವಡಿಯಾಗಿರ್ತಾರೆ, ಸಜ್ಜನರು, ಗುಡ್ ಕ್ಯಾರೆಕ್ಟರ್. ಈ ನೋಡಿರಿ, ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರೂ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಲ್ಲ. ಯಾಕಂದರೆ ಅಷ್ಟು ಸಾಧನೆ ಮಾಡಿದ್ದಾರೆ. ಕಳೆದ 40 ವರ್ಷದಿಂದ ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಅನೇಕ ಗ್ರಾಮೀಣ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಸ್ವಸಹಾಯ ಗುಂಪುಗಳನ್ನು ಮಾಡಿದ್ದಾರೆ, ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಯುವಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಪರಿಸರ ಸಂರಕ್ಷಣೆ ಮಾಡಿದ್ದಾರೆ, ಆಸ್ಪತ್ರೆಗಳು ಕಟ್ಟಿದ್ದಾರೆ, ಶಾಲೆಗಳನ್ನು ನಡೆಸ್ತಾ ಇದ್ದಾರೆ, ಭೋಜನ ಶಾಲೆಗಳು ಮಾಡಿದ್ದಾರೆ, ಗೋಶಾಲೆಗಳನ್ನು ಮಾಡಿದ್ದಾರೆ, ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿದ್ದಾರೆ. ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಸಾಧಕರ ಒಂದು ಉತ್ತುಂಗದ ಪಟ್ಟಿಯಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಿದ್ದಾರೆ. ಅವ್ರ ಬಗ್ಗೆ ಯಾರೂ ಹಗುರವಾಗಿ ಮಾತಾಡಲಿಕ್ಕೆ ಬರಲ್ಲ. ಯು ಕಾಂಟ್ ಟಾಕ್ ಲೈಟ್ಲಿ ಅಬೌಟ್ ದಿಸ್ ಗ್ರೇಟ್ ಅಚೀವರ್ ಪರ್ಸನ್, ಅಚೀವ್ಮೆಂಟ್ ಮಾಡಿರುವಂಥ ವ್ಯಕ್ತಿ. ಹಾಗೆಯೇ ಸುಧಾ ನಾರಾಯಣ ಮೂರ್ತಿಯವರು, ನಿಮ್ಮ ಸಚಿನ್ ತೆಂಡೂಲ್ಕರ್ ಅವರು, ನಿಮ್ಮ ಹೇಮಾ ಮಾಲಿನಿಯವರು, ಅವರವ್ರ ಕ್ಷೇತ್ರದಲ್ಲಿ ಫೀಲ್ಡ್ ಏನೇ ಇರ್ಬೋದು. ಒಬ್ರು ಯಾರೋ ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡಿರ್ತಾರೆ, ಒಬ್ರು ಯಾರೋ ಫಿಲ್ಮ್ ಫೀಲ್ಡಲ್ಲಿ ಮಾಡಿರ್ತಾರೆ, ಇನ್ನೊಬ್ರು ಯಾರೋ ನಾಗರಿಕ ಸೇವೆಯಲ್ಲಿ ಮಾಡಿರ್ತಾರೆ, ಮತ್ತೊಬ್ರು ಯಾರೋ ಮ್ಯೂಸಿಕ್ಕು ಸಂಗೀತ ವಲಯದಲ್ಲಿ ಸಾಧನೆ ಮಾಡಿರ್ತಾರೆ, ಆರ್ಕಿಟೆಕ್ಚರ್ನಲ್ಲಿ ಮಾಡಿರ್ತಾರೆ. ಸಾಧನೆ ಯಾವ ಕ್ಷೇತ್ರದಲ್ಲಿ ಮಾಡಿದರೂ ಅಷ್ಟೇ. ಅಚೀವ್ಮೆಂಟ್ ಈಸ್ ಅಚೀವ್ಮೆಂಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಫೀಲ್ಡ್ ಅಂತೀವಿ. ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದು ಬೇರೆ ವಿಚಾರ. ಬಟ್ ಸಾಧನೆ ಸಾಧನೆಯೇ, ಸಾಧನೆಯೇ, ಅದನ್ನು ನಾವು ಒಪ್ಕೊಳ್ಳೇಬೇಕು, ಕ್ಷೇತ್ರ ಯಾವುದೇ ಇರಲಿ. ಹಾಗಾಗಿ
ಅಂತಹ ಮಹನೀಯರು ದಿಗ್ಗಜರು, ಅವರನ್ನೆಲ್ಲ ಏನಂತ ಕರಿತೀವಿ ನಾವು? ದಿಗ್ಗಜರು ಅಂತ ಕರಿತೀವಿ. ಆ ದಿಗ್ಗಜರು ಎಲ್ಲ ಎಲ್ಲಿರ್ತಾರೆ ಅಂದರೆ ರಾಜ್ಯಸಭೆಯಲ್ಲಿರ್ತಾರೆ. ಸೊ ರಾಜ್ಯಸಭೆಯನ್ನು ದಿಗ್ಗಜರ ಸದನ, ಸಾಧಕರ ಸದನ, ಹಿರಿಯರ ಸದನ, ಬುದ್ಧಿಜೀವಿಗಳ ಸದನ, ಜೆಂಟಲ್ಮ್ಯಾನ್ಸ್ ಹೌಸ್ ಹೀಗೆಲ್ಲ ಕರಿತೀವಿ. ಸೊ ಹಾಗಾಗಿ ಇವರನ್ನ, ಈ ನಾಮಿನೇಟೆಡ್ ಮೆಂಬರ್ಸ್ ಏನಿದ್ದಾರೆ, ಈ 12 ಜನರನ್ನು ಯಾಕೆ ಸದಸ್ಯರನ್ನು ನಾವು ಮಾಡ್ತೀವಿ ಅಂತಂದರೆ, ಇಂಥವರೂ ಕೂಡ ಸದನಕ್ಕೆ ಬರಲಿ. ಅವರು ಬಂದು ಸದನದಲ್ಲಿ ಕೂತ್ಕೊಳ್ಳೋದ್ರಿಂದ ಸದನದ ಗಾಂಭೀರ್ಯ ಜಾಸ್ತಿ ಆಗುತ್ತೆ. ಘನತೆ ಮತ್ತು ಗಾಂಭೀರ್ಯ ಅಂತಾರೆ. ದ ಡಿಗ್ನಿಟಿ ಆ್ಯಂಡ್ ಡೆಕೋರಮ್, ಅದಕ್ಕೆ ಡೆಕೋರಮ್ ಅಂತಾರೆ ಇಂಗ್ಲೀಷಲ್ಲಿ. ಘನತೆ ಅಂದರೆ ಡಿಗ್ನಿಟಿ, ಎರಡೂ ಬೇಕು. ಡಿಗ್ನಿಟಿ ಆ್ಯಂಡ್ ಡೆಕೋರಮ್, ಘನತೆ ಮತ್ತು ಗಾಂಭೀರ್ಯ ರಾಜ್ಯಸಭೆಯದು ಹೆಚ್ಚಾಗಬೇಕು ಅಂದರೆ ಇಂತಹ ಸದಸ್ಯರು ಅಲ್ಲಿರಬೇಕು. ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಈಗ ನೀವು ಹೆಂಗೆ ನೆನ್ಪಿಟ್ಕೋಬೇಕು ಅದನ್ನು ಫೈನಲಿ ಹೇಳೋದಾದರೆ, ರಾಜ್ಯಸಭಾ ಅಂತ ನಾನು ಹೇಳಿದ ಕೂಡಲೇ ನಿಮ್ಮ ತಲೆಯಲ್ಲಿ ಈ ಕ್ಯಾಲ್ಕುಲೇಷನ್ ಇರಬೇಕು. ಒಂದು 232 ಎಲೆಕ್ಟೆಡ್ ಮೆಂಬರ್ಸ್, ಚುನಾಯಿತ ಸದಸ್ಯರು, 12 ಜನ ನಾಮಿನೇಟೆಡ್, 12 ಜನ ನಾಮಿನೇಟೆಡ್. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 3 1 4 244 ಒಟ್ಟು ಬಲ, ಒಟ್ಟು ಸಂಖ್ಯೆ. ಇನ್ನು ಈ ಪಾಯಿಂಟನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ರಾಜ್ಯಸಭೆಯಲ್ಲಿ 232 ಜನ ಎಲೆಕ್ಟೆಡ್ ಮೆಂಬರ್ಸ್, ಚುನಾಯಿತ ಸದಸ್ಯರು, 12 ಜನ ನಾಮಿನೇಟೆಡ್, ನಾಮನಿರ್ದೇಶನಗೊಂಡ, ನಾಮಕರಣಗೊಂಡ ಸದಸ್ಯರು. ಟೋಟಲ್ ಈಸ್ 244 ಒಟ್ಟು ಸಂಖ್ಯೆ. ರಾಜ್ಯಸಭೆಯಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ ಅಂತ ಹೇಳಿದರೆ 244 ಜನ ಇರ್ತಾರೆ. ಅದರಲ್ಲಿ 12 ಜನ ನಾಮಿನೇಟೆಡ್ ಆ್ಯಂಡ್ ದೇ ಡೋಂಟ್ ಪಾರ್ಟಿಸಿಪೇಟ್ ಇನ್ ವೋಟಿಂಗ್. ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ಚುಕ್ಕಿಗೆ ಗುರುತು ಹಾಕಿದ್ದೀನಿ. ಯಾಕಂದರೆ ನಾಮಕರಣಗೊಂಡ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ. ದೇ ಡೋಂಟ್ ವೋಟ್. ಅವರಿಗೆ ಮತದಾನದ ಹಕ್ಕಿಲ್ಲ. ಯಾವುದೇ ವಿಧೇಯಕದ ಬಗ್ಗೆ ಚರ್ಚೆ ನಡೆದಾಗ ಮತದಾನದ ಹಕ್ಕಿರಲ್ಲ. ದೇ ಡೋಂಟ್ ಹ್ಯಾವ್ ರೈಟ್ ಟು ವೋಟ್. ಮತ ಹಾಕುವ ಹಕ್ಕಿರಲ್ಲ. ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ದೇ ಗಿವ್ ದೇರ್ ಒಪಿನಿಯನ್. ಮತ್ತು ಅವರ ಒಪಿನಿಯನ್ ಏನಿದೆ, ಇಟ್ ಇನ್ಫ್ಲೂಯೆನ್ಸಸ್ ದ ವೋಟಿಂಗ್ ಆಫ್ ಅದರ್ಸ್. ಅವರಿಗೆ ಮತದಾನದ ಹಕ್ಕು ಇಲ್ಲದೇ ಇದ್ದರೂ ಕೂಡ ಅವರ ಅಭಿಪ್ರಾಯಗಳು ಇತರ ಸದಸ್ಯರ ಮೇಲೆ ಪ್ರಭಾವ ಬೀರ್ತವೆ. ನಾಮಿನೇಟೆಡ್ ಮೆಂಬರ್ಸ್ ಅವರ ಅಭಿಪ್ರಾಯಗಳು ಇತರ ಸದಸ್ಯರ ಮೇಲೆ ಪ್ರಭಾವವನ್ನು ಬೀರ್ತವೆ. ಮತ್ತು ಇವರಿಗೆ ಯಾವ ಕ್ಷೇತ್ರ ಇದರಲ್ಲಿ ವೋಟಿಂಗ್ ಹಕ್ಕಿರಲ್ಲ ಅಂದರೆ, ಇಂಪೀಚ್ಮೆಂಟ್ ನಡೆದಾಗ, ಬೇರೆ ಸಾಮಾನ್ಯ ವಿಧೇಯಕಗಳಲ್ಲಿದ್ದಾಗ ಅವರು ವೋಟ್ ಹಾಕ್ತಾರೆ, ಇಲ್ಲ ಅಂತಲ್ಲ. ಬಟ್ ಇನ್ ಮ್ಯಾಟರ್ಸ್ ಆಫ್ ಇಂಪೀಚ್ಮೆಂಟ್, ರಾಷ್ಟ್ರಪತಿಗಳು ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅವ್ರದ್ದು ಇಂಪೀಚ್ಮೆಂಟ್ ಬಗ್ಗೆ ನಡೆದಾಗ ಮತದಾನದ ಹಕ್ಕಿರಲ್ಲ. ಮತ್ತು ಅಮೆಂಡ್ಮೆಂಟ್ಗಳನ್ನು, ಸಂವಿಧಾನಕ್ಕೆ ಅಮೆಂಡ್ಮೆಂಟ್, ತಿದ್ದುಪಡಿಗಳನ್ನು ಮಾಡಬೇಕಾದಾಗ ಮತದಾನದ ಹಕ್ಕು ಇರಲ್ಲ. ನಾರ್ಮಲ್ ಸಮಯದಲ್ಲಿ ಇರುತ್ತೆ. ಸಾಮಾನ್ಯವಾದ ಚರ್ಚೆ ನಡೆದಾಗ ವೋಟ್ ಹಾಕ್ತಾರೆ, ಅದಕ್ಕೆ ನಾರ್ಮಲ್ ಬಿಲ್ ಅಂತಾರೆ. ನಾರ್ಮಲ್ ಬಿಲ್ಗಳಿಗೆ ನಾಮಕರಣಗೊಂಡ ಸದಸ್ಯರಿಗೆ ವೋಟ್ ಹಾಕಲಿಕ್ಕೆ ಹಕ್ಕಿದೆ. ಅದು ನೆನ್ಪಿಟ್ಕೊಳ್ಳಿ. ನಾರ್ಮಲ್ ಬಿಲ್ ಆದರೆ ಅವಕ್ಕೆ ಆರ್ಡಿನರಿ ಬಿಲ್ಸ್ ಅಂತಾರೆ. ಸಾಮಾನ್ಯ ವಿಧೇಯಕಗಳ ಮೇಲಿನ ಚರ್ಚೆಗೆ ಅವರು ವೋಟ್ ಹಾಕ್ತಾರೆ. ಬಟ್ ಇನ್ ಕೇಸಸ್ ಆಫ್ ಇಂಪೀಚ್ಮೆಂಟ್, ಇನ್ ಕೇಸಸ್ ಆಫ್ ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕಾದಾಗ, ಮಹಾಭಿಯೋಗದ ಪ್ರಕ್ರಿಯೆ ನಡೀತಾ ಇರಬೇಕಾದಾಗ ಅಲ್ಲಿ ಮಾತ್ರ ಇವರಿಗೆ, ರಾಜ್ಯಸಭೆಯ ನಾಮಕರಣಗೊಂಡ ಸದಸ್ಯರಿಗೆ ಮತದಾನದ ಹಕ್ಕು ಇರಲ್ಲ. ಓಕೆ. ಸೊ ಹೀಗೆ ಆ ಒಂದು ರಾಜ್ಯಸಭೆಯ ರಚನೆ ಏನು ಅಂತ ಹೇಳಿದಾಗ ನೀವು ಇವೆಲ್ಲ ಸಂಗತಿಗಳನ್ನು ನೆನ್ಪಿಟ್ಕೋಬೇಕು. ಮತ್ತು ಈ ರಾಜ್ಯಸಭೆ ಅನ್ನೋದು ಸ್ಟಾರ್ಟ್ ಆಗಿದ್ದು 1950ಯಲ್ಲಿ ಆರಂಭ ಆಗುತ್ತೆ. ಅಲ್ಲಿಂದ ಇವತ್ತಿನವರೆಗೆ ಅದೊಂದು ಶಾಶ್ವತ ಸದನವಾಗಿ, ಈ ದೇಶದ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡುವ ಸದನವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಮತ್ತು ಅಲ್ಲೊಂದು ಹಿಸ್ಟಾರಿಕಲ್ ಪಾಯಿಂಟನ್ನು ನಿಮಗೆ ನಾನು ಹೇಳಬೇಕು. ಈ ರಾಜ್ಯಸಭೆಯ ಅದರ ಉಗಮ ಅಥವಾ ಅಸ್ತಿತ್ವ ಎಲ್ಲಿ ಆಯಿತು ಅಂತಂದರೆ 1919 ಆ್ಯಕ್ಟ್, ಭಾರತ ಸರ್ಕಾರದ 1990 ಆ್ಯಕ್ಟ್, ಅದರ ಉಗಮವನ್ನು ನಾವು ನೋಡ್ತೇವೆ. ರಾಜ್ಯಸಭೆಯ ಉಗಮ
ಎಲ್ಲಿ ಬರುತ್ತೆ ಅಂದರೆ ಭಾರತ ಸರ್ಕಾರದ ಕಾಯ್ದೆ 1919. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಮೌಂಟ್ ಫೋರ್ಡ್ ಲೆಜಿಸ್ಲೇಷನ್. ಮೌಂಟ್ ಫೋರ್ಡ್ ಸುಧಾರಣೆಗಳು ಅಂತಾರೆ. ಭಾರತ ಸರ್ಕಾರದ 1919 ಕಾಯ್ದೆಯಲ್ಲಿ ದ ಅಪ್ಪರ್ ಚೇಂಬರ್ ವಾಸ್ ಕ್ರಿಯೇಟೆಡ್. ಮೊದಲ ಬಾರಿಗೆ ಈ ದೇಶದಲ್ಲಿ ಮೇಲ್ಮನೆಯನ್ನು ಸ್ಥಾಪಿಸಲಾಯಿತು. ದ ಬರ್ತ್ ಆಫ್ ದಿ ಅಪ್ಪರ್ ಹೌಸ್ ಇನ್ ದ 1919 ಆ್ಯಕ್ಟ್. ಅದನ್ನೇ ರಾಜ್ಯಸಭೆಯ ಹುಟ್ಟು ಅಂತ ಹೇಳಿ, ಉಗಮ. ರಾಜ್ಯಸಭೆಯ ಹುಟ್ಟು ಅಥವಾ ಉಗಮ ಯಾವಾಗಾಯಿತು ಅಂದರೆ 1919 ಬ್ರಿಟಿಷರ ಕಾಲದಲ್ಲೇ ಆಗಿತ್ತು. ಮುಂದೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಮೇಲೆ 1950ರಲ್ಲಿ ರಾಜ್ಯಸಭೆ ಸ್ಥಾಪನೆಗೊಳ್ಳುತ್ತೆ. ಸೊ ಇದಿಷ್ಟು ರಾಜ್ಯಸಭೆ ಅಂದ್ರೇನು, ಅದರ ಅರ್ಥ, ಅದರ ಮಹತ್ವ, ಅದರ ಹಿನ್ನೆಲೆ, ಅದರ ರಚನೆ, ಅದಕ್ಕೆ ಚುನಾವಣೆ ಹೇಗೆ ನಡೆಯುತ್ತೆ, ಆಯ್ಕೆ ಹೇಗಾಗುತ್ತೆ, ಸದಸ್ಯರ ಸಂಖ್ಯೆ ಏನು, ಎಲೆಕ್ಟೆಡ್ ಮೆಂಬರ್ಸ್ ಯಾರು, ನಾಮಿನೇಟೆಡ್ ನಾಮಕರಣಗೊಳ್ಳುವ ಸದಸ್ಯರು ಯಾರು, ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ. ಸೊ ಈಗ ಒಂದು ಚಿಕ್ಕ ವಿರಾಮವನ್ನು ನಾನು ತಗೊಳ್ತೇನೆ. ಅದಾದ ಮೇಲೆ ಮುಂದಿನ ಟಾಪಿಕ್ಕಿಗೆ ಹೋಗ್ತೇನೆ. ದಟ್ ಈಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಅಧಿಕಾರಗಳು ಮತ್ತು ಕಾರ್ಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಈಗೊಂದು ಚಿಕ್ಕ ವಿರಾಮ.